ಇದು ಕೇವಲ ಒಂದು ಸ್ಥಳದ ಕಥೆ ಅಲ್ಲ, ಇದು ಒಂದು ಯುಗದ ಉದಯ ಮತ್ತು ಅಸ್ತಮದ ಕಥೆ. ಇದು ಪ್ರಕೃತಿ ಮತ್ತು ಮಾನವನ ನಡುವೆ ನಡೆದ ಮೌನ ಯುದ್ಧದ ಕಥೆ. ಈ ಕಥೆಗೆ ಒಂದು ಹೆಸರು ಹೇಳೋದಾದ್ರೆ ಅದುವೇ ಕುದುರೆಯ ಮುಖ. ಈ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ವಿಷಯ ಕೂಡ ಅಷ್ಟೇ ಜಾಸ್ತಿ ಇದೆ. ಹಾಗಾಗಿ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೇಷನ್ಸ್ ಆಗಿ ಕಾಮಾಗಿ ನೋಡಿದ್ರೆ ನಿಮ್ಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದಂತೂ ನಿಜ. ಒಂದು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ. ಈ ವಿಡಿಯೋ 2 ಭಾಗಗಳಲ್ಲಿ ಬರುತ್ತೆ. 2 ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿ. ಒಂದು ಕಾಲದಲ್ಲಿ ಸಾವಿರಾರು ಜನರು ತಮ್ಮ ಜೀವನ ಕಟ್ಟಿಕೊಳ್ಳೋ ಕನಸುಗೂಡಿಸಿದ್ದು ಈ ಪಟ್ಟಣ. ಆದರೆ ಇಂದು ಪಾಳು ಬಿದ್ದ ಪಟ್ಟಣ, ಖಾಲಿ ಮನೆಗಳು, ಒಡೆದ ಕಿಟಕಿಗಳು, ಕಾಲದ ಹೊಡೆತಕ್ಕೆ ಸಿಲುಕಿ ನಲುಗಿ ಕುಸಿತದ ಹಂತಕ್ಕೆ ತಲುಪಿರುವ ಕಟ್ಟಡಗಳು. ಎಷ್ಟೋ ಜನರ ಕನಸಾಗಿದ್ದ ಈ ಪಟ್ಟಣ ಇವಾಗ ಯಾಕೆ ಹೀಗಾಗಿದೆ ಗೊತ್ತಾ? ಇದು ಕೇವಲ ಒಂದು ಕಥೆ ಅಲ್ಲ, ಇದು ಪ್ರಕೃತಿ ಮತ್ತು ಮಾನವನ ನಡುವಿನ ಯುದ್ಧ. ಆದರೆ ಕೊನೆಗೆ ಗೆದ್ದದ್ದು ಯಾರು? ಈ ವಿಡಿಯೋನ ಫುಲ್ ನೋಡಿ ನೀವೇ ಜಡ್ಜ್ಮೆಂಟ್ ಬರೀಬಹುದು. ಗೆದ್ದದ್ದು ಯಾರು, ಸೋತಿದ್ದು ಯಾರು ಅಂತ ನೀವೇ ಜಡ್ಜ್ ಆಗಿ ನಿಮ್ಮ ಜಡ್ಜ್ಮೆಂಟ್ ನ ಕಮೆಂಟ್ ಮೂಲಕ ತಿಳಿಸಬಹುದು. ಪ್ರತಿಯೊಂದು ಜಾಗಕ್ಕೂ ಒಂದು ಇತಿಹಾಸ ಇರುತ್ತೆ, ಆದರೆ ಕೆಲವೇ ಜಾಗಗಳಿಗೆ ಮಾತ್ರ ಒಂದು ಜೀವನ ಇರುತ್ತೆ. ಕುದುರೆ ಮುಖ ಕೂಡ ಅಂತಹುದೇ ಒಂದು ಜಾಗ. ನನ್ನ ಪ್ರಕಾರ ಇದರ ಜೀವನವನ್ನ ನಾವು 3 ಹಂತಗಳಲ್ಲಿ ನೋಡಬಹುದು. ನಾವು ಈಗ ನೋಡುತ್ತಿರುವ ಕುದುರೆ ಮುಖ ಅದು 3ನೇ ಹಂತದ ಕುದುರೆ ಮುಖ. ಆದರೆ ಈ 3ನೇ ಹಂತದ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲನೆಯ 2 ಹಂತಗಳನ್ನ ತಿಳ್ಕೊಂಡ್ರೆ ಕುದುರೆ ಮುಖದ ರೋಚಕತೆಗೆ ಗೊತ್ತಾಗುತ್ತೆ. ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಮಂಜು ಮುಸುಕಿದ ಬೆಟ್ಟಗಳ ನಡುವೆ ಇರುವಂತಹ ಒಂದು ಅದ್ಭುತ ಜಾಗ. ಕುದುರೆ ಮುಖ ಹೆಸರೇ ಹೇಳುವಂತೆ ಇದು ಕುದುರೆಯ ಮುಖದ ಆಕಾರಕ್ಕೆ ಹೋಲಿಕೆಯಾಗುವ ಒಂದು ಬೆಟ್ಟದಿಂದ ಇದಕ್ಕೆ ಕುದುರೆ ಮುಖ ಅಂತ ಕರೆಯುವ ವಾಡಿಕೆ ಶುರುವಾಗಿದೆ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಇದನ್ನ ಕುದುರೆ ಮುಖ ಅಂತ ಕರೆಯೋದಕ್ಕೂ ಮುಂಚೆ ಈ ಊರಿಗೆ ಬೇರೊಂದು ಹೆಸರಿತ್ತು. ಅದುವೇ ಮೊದಲನೇ ಹಂತ. ಅದರ ಹೆಸರು ಮಲ್ಲೇಶ್ವರ ಹಳ್ಳಿ. ಇಲ್ಲಿನ ಪರ್ವತಗಳ ಶ್ರೇಣಿಗಳು ಏನಿದಾವೆ ಅದು ಸಂಸೆ ಪರ್ವತ ಆಗಿದ್ವು. ಇದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ. ಈ ಬೆಟ್ಟಗಳನ್ನ ಕುದುರೆ ಮುಖ ಅಂತ ಅನ್ನೋಕು ಮುಂಚೆ ಇದಕ್ಕೆ ಇದ್ದ ಹೆಸರು ಸಂಸೆ ಪರ್ವತ. ಹಾಗೆ ಇವಾಗ ಪಾಳು ಬಿದ್ದ ಸ್ಥಿತಿಯಲ್ಲಿರುವ ಈ ಕುದುರೆ ಮುಖ ಮೈನಿಂಗ್ ಟೌನ್ ಏನಿದೆ ಅದು ಒಂದು ಕಾಲದಲ್ಲಿ ಮಲ್ಲೇಶ್ವರ ಹಳ್ಳಿಯಾಗಿತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಟೌನ್ ನಲ್ಲಿ ಒಂದು ಶಿವನ ದೇವಾಲಯ ಕೂಡ ಇದೆ. ಈ ಸುಂದರವಾದ ಬೆಟ್ಟ ಗುಡ್ಡ ಕಾಡುಗಳ ಹಿಂದೆ ರೋಚಕ ಇತಿಹಾಸ ಇದೆ. ಈ ಕಾಡುಗಳನ್ನೇ ನೆಚ್ಚಿಕೊಂಡು, ಕಾಡನ್ನೇ ತಮ್ಮ ಜೀವನಾಡಿಯಾಗಿ ಮಾಡಿಕೊಂಡು, ಈ ಕಾಡನ್ನೇ ಅವರ ಮನೆ ಮಾಡಿಕೊಂಡು, ಈ ಕಾಡಿಂದನೇ ಅವರ ಬದುಕು ಕಟ್ಟಿಕೊಂಡದ್ದು, ಹಾಗೆ ಕಾಡನ್ನೇ ಅವರ ಸಂಸ್ಕೃತಿ ಮಾಡಿಕೊಂಡು ಬದುಕುತ್ತಿದ್ದ ಒಂದಷ್ಟು ಬುಡಕಟ್ಟು ಜನಾಂಗಗಳು ಶತಮಾನಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡಂತಹ ಜನಸಮೂಹ ಇತ್ತು. ಈಗಲೂ ಕೂಡ ಇದಾವೆ ಕೆಲವೊಂದು. ಅಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಮಲೆಕುಡಿಯ, ಕಾಡು ಕುರುಬ ಅಥವಾ ಜೇನು ಕುರುಬ ಮತ್ತೆ ಕೊರಗ ಜನಾಂಗಗಳು ಪ್ರಮುಖವಾದವು. ಮೊದಲು ಮಲೆಕುಡಿಯ ಜನಾಂಗದ ಬಗ್ಗೆ ಮಾತಾಡೋಣ. ಮಲೆಕುಡಿಯ ಅನ್ನೋ ಹೆಸರನ್ನ ಒಮ್ಮೆ ಗಮನಿಸಿ. ಮಲೆ ಅಂದ್ರೆ ಬೆಟ್ಟ, ಕುಡಿಯ ಅಂದ್ರೆ ಮಗು ಅಂತ ಅರ್ಥ. ಈ ಜನಾಂಗದ ಹೆಸರೇ ಹೇಳುವ ಹಾಗೆ ಈ ಜನಗಳು ಬೆಟ್ಟಗಳನ್ನೇ ತಮ್ಮ ಮನೆಯಾಗಿ ಮಾಡಿಕೊಂಡು ಜನ ಹೆಸರಲ್ಲೇ ಅವರ ಬದುಕಿನ ಕತೆ ನಡೆದಿದೆ. ಇವರು ಇವತ್ತು ನಿನ್ನೆ ಇಲ್ಲಿ ಬಂದವರಲ್ಲ. ತಲೆಮಾರುಗಳಿಂದ ಶತಮಾನಗಳಿಂದ ಈ ಪಶ್ಚಿಮ ಘಟ್ಟದ ಮಡಿಲಲ್ಲೇ ಬದುಕಿಕೊಂಡು ಬಂದಿರುವ ಬೆಟ್ಟದ ಮಕ್ಕಳು. ಈಚಲು ಮರದಿಂದ ಸಿಗುವ ರಸವನ್ನು ಸಂಗ್ರಹಿಸಿ ಅದನ್ನ ಹುದುಗಿಸಿ ಕಳ್ಳು ಅಂತ ಒಂದು
ಪೇಯ ಅಂದ್ರೆ ಒಂದು ಡ್ರಿಂಕ್ ನ ತಯಾರಿಸುವ ಸಂಪ್ರದಾಯ ಇವರಲ್ಲಿದೆ. ಇನ್ನೊಂದು ಪ್ರಮುಖ ಕಲೆ ಎಂದರೆ ಬುಟ್ಟಿ ಹೆಣೆಯುವುದು. ಕಾಡಿನಲ್ಲಿ ಸಿಗುವ ಬಳ್ಳಿ, ಬಿದಿರು ಮತ್ತು ನೈಸರ್ಗಿಕ ವಸ್ತುಗಳಿಂದ ಅತ್ಯಂತ ಬಾಳಿಕೆ ಬರುವ ಬುಟ್ಟಿಗಳನ್ನ ತಯಾರಿಸುತ್ತಾರೆ. ಇದು ಕೇವಲ ಒಂದು ವೃತ್ತಿ ಅಲ್ಲ, ತಲೆಮಾರುಗಳಿಂದ ಬಂದಿರುವ ಒಂದು ಕಲೆ. ಇವರಿಗೆ ಕಾಡು ಅನ್ನೋದು ಕೇವಲ ಒಂದು ಅರಣ್ಯ ಅಲ್ಲ, ಅದು ಅವರ ಶಾಲೆ, ಅದು ಅವರ ಆಸ್ಪತ್ರೆ, ಅದು ಅವರ ಮಾರುಕಟ್ಟೆ, ಅದು ಅವರ ದೇವಾಲಯ, ಅದುವೇ ಇವರ ಪ್ರಪಂಚ. ಇನ್ನು ಜೇನು ಕುರುಬ ಅಥವಾ ಕಾಡು ಕುರುಬ ಜನಾಂಗದ ಬಗ್ಗೆ ನೋಡೋಣ. ಇವರ ಹೆಸರಿನಲ್ಲೇ ಅವರ ಉದ್ಯೋಗದ ಚಾಪಿದೆ. ಜೇನು ಕುರುಬ ಅಂತಂದ್ರೆ ಕಾಡಿನ ಎತ್ತರದ ಮರಗಳ ಮೇಲೆ ಹತ್ತಿ ಅಪಾಯವನ್ನು ಕೂಡ ಲೆಕ್ಕಿಸದೆ ಕಾಡು ಜೇನನ್ನ ಸಂಗ್ರಹಿಸುವ ಪರಿಣಿತರು. 100 ಅಡಿ ಎತ್ತರದ ಮರಗಳ ಮೇಲೆ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ, ಕ್ರಮ ಇಲ್ಲದೆ, ಕೇವಲ ಒಂದು ಹಗ್ಗ, ಸ್ವಲ್ಪ ಧೈರ್ಯ ಮತ್ತು ವರ್ಷಗಳ ಅನುಭವ ಅಷ್ಟೇ ಇವರ ಜೀವನಕ್ಕೆ ಆಧಾರ. ಕೇವಲ ಮರಗಳಷ್ಟೇ ಅಲ್ಲ, ಕಡಿದಾದ ಬಂಡೆಗಳ ಮೇಲಿರುವ ಜೇನುಗೂಡುಗಳಿಗೂ ಹತ್ತಿ ಜೇನು ಸಂಗ್ರಹಿಸುವ ಕಲೆ ಇವರಿಗೆ ಕರಗತವಾಗಿದೆ. ಈ ಕೆಲಸ ಹೊರಗಿನಿಂದ ನೋಡಕ್ಕೆ ಸುಲಭ ಅಂತ ಅನ್ನಿಸಬಹುದು, ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೀವಕ್ಕೆ ಅಪಾಯ ಇರುತ್ತೆ. ಆದರೂ ಅದೇ ಇವರ ಜೀವನ, ಅದೇ ಇವರ ವೃತ್ತಿ, ಅದೇ ಇವರ ಸಂಸ್ಕೃತಿ. ಹಾಗೆ ಈ ಕಾಡಲ್ಲಿ ಬದುಕುವ ಜನ ಕಾಡಿನಲ್ಲಿ ಬೆಳೆಯುವ ಹಲವಾರು ಔಷಧೀಯ ಸಸ್ಯಗಳು, ಬೀಜಗಳು, ಕಾಯಿ, ಹಣ್ಣುಗಳು, ಇನ್ನಿತರ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಬದುಕು ಸಾಗಿಸುತ್ತಾರೆ. ಇನ್ನು ಕೊರಗ ಜನಾಂಗದ ಬಗ್ಗೆ ನೋಡೋದಾದ್ರೆ ಈ ಸಮುದಾಯ ಮುಖ್ಯವಾಗಿ ಕುದುರೆಮುಖದ ಪಶ್ಚಿಮ ಭಾಗ ಅಂದ್ರೆ ಇಂದಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇವರ ಬದುಕು ಕೂಡ ಕಾಡಿನ ಜೊತೆಯಲ್ಲೇ ಬೆಸೆದುಕೊಂಡಿದೆ. ಈ ಬುಡಕಟ್ಟು ಜನಾಂಗದ ಜನರುಗಳು ಕಾಡು ಕೊಟ್ಟಿದ್ದನ್ನು ತೆಗೆದುಕೊಂಡು ಪ್ರಕೃತಿಗೆ ಯಾವ ಹಾನಿಯನ್ನು ಮಾಡದೆ ಅದರ ಜೊತೆಯಲ್ಲಿ ಹೊಂದಿಕೊಂಡು ಬದುಕುವುದನ್ನ ಇವರು ಕರಗತ ಮಾಡಿಕೊಂಡಿದ್ದಾರೆ. ಹಾಗೆ ಅದು ಅವರ ಜೀವದಲ್ಲೇ ಬೆರೆತು ಹೋಗಿದೆ. ಇವರಿಂದ ಕಾಡಿಗೆ ಯಾವುದೇ ಹಾನಿ ಇಲ್ಲ. ಇವರುಗಳು ಕಾಡಿನ ಪ್ರತಿಯೊಂದು ವಸ್ತುಗಳಲ್ಲೂ ದೇವರನ್ನ ಕಾಣುವಂತಹ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ದುರದೃಷ್ಟವಶಾತ್ ಬಹಳ ವರ್ಷಗಳ ಕಾಲ ಈ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯವಾಗಿ ಉಳಿದಿತ್ತು. ತಮ್ಮ ರಸ್ತೆಗಳನ್ನ ತಾವೇ ನಿರ್ಮಿಸಿಕೊಳ್ಳುವಂತಹ ಪರಿಸ್ಥಿತಿ, ಯಾವುದೇ ಮೂಲಸೌಕರ್ಯಗಳಿಲ್ಲದೆ ಮೂಲಸೌಕರ್ಯ ವಂಚಿತವಾದ ಜೀವನ ಕಾಡಿನಲ್ಲಿ ಇವರದಾಗಿತ್ತು. ಅವರ ಬದುಕಿನ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆ, ಅವರ ಸಂಸ್ಕೃತಿ ಬಗ್ಗೆ ಹೊರ ಜಗತ್ತಿಗೆ ಹೆಚ್ಚು ಪರಿಚಿತನೇ ಇರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, GPS ಇಲ್ಲದೆ ಒಂದು ಹೆಜ್ಜೆ ಇಡುವುದಕ್ಕೂ ಯೋಚಿಸ್ತೇವೆ. ಆದರೆ ಈ ಜನಾಂಗದವರು GPS ಇಲ್ಲದೆ, ಮ್ಯಾಪ್ ಇಲ್ಲದೆ ಕಾಡಿನ ಪ್ರತಿಯೊಂದು ದಾರಿ, ಪ್ರತಿಯೊಂದು ಹೊಳೆ, ಪ್ರತಿಯೊಂದು ಬೆಟ್ಟ ಗುಡ್ಡ, ಪ್ರತಿಯೊಂದು ಔಷಧೀಯ ಸಸ್ಯಗಳು, ಪ್ರತಿಯೊಂದು ಪ್ರಾಣಿಯ ಹೆಜ್ಜೆಯ ಗುರುತು ಎಲ್ಲವನ್ನು ಗುರುತಿಸಬಲ್ಲರು. ಯಾಕಂದ್ರೆ ಕಾಡನ್ನ ಅವರು ಓದಿಲ್ಲ, ಇವರುಗಳು ಕಾಡನ್ನೇ ಬದುಕಿದ್ದಾರೆ. ಕಾಡು ಇವರ ಜೀವನದ ಬಹುಮುಖ್ಯ ಅಂಗ, ಬಹುಮುಖ್ಯ ಭಾಗ ಆಗಿದೆ. ಇಲ್ಲಿ ಮಾನವನ ಅತಿಕ್ರಮಣದ ಹೆಜ್ಜೆ ಇರಲಿಲ್ಲ. ಇಲ್ಲಿ ಇದ್ದದ್ದು ಬರೀ ಕಾಡು, ಮಳೆ, ಮಂಜು, ನದಿಗಳು ಮತ್ತು ಇದರ ಒಟ್ಟೊಟ್ಟಿಗೆ ಬದುಕು ಕಟ್ಟಿಕೊಂಡಿದ್ದಂತಹ ಅಲ್ಲಿನ ಕಾಡಿನ ವಾಸಿಗಳು. ಆ ಜನಗಳಿಗೆ ಪ್ರತಿ ಹನಿ ಹನಿಯಲ್ಲೂ ಕೂಡ ಜೀವಂತವಾಗಿರುವ ಒಂದು ಜೀವದಂತೆ ಕಾಣುತ್ತದೆ. ಪ್ರತಿ ಮರ, ಗಿಡ, ಬೆಟ್ಟ, ಗುಡ್ಡ, ನದಿ ಪ್ರತಿಯೊಂದರಲ್ಲೂ ಕೂಡ ಅವರು ದೇವರನ್ನ ನೋಡ್ತಿದ್ರು, ಆರಾಧಿಸ್ತಾರೆ. ಇದು ಕೇವಲ ಕಾಡಲ್ಲ, ಇದು ಒಂದು ಸಂಪೂರ್ಣ ಪ್ರಪಂಚ. ಇಲ್ಲಿ ಪ್ರಕೃತಿಯೇ ರಾಜನಾಗಿ ರಾಜ್ಯಭಾರ ಮಾಡ್ತಾ ಇತ್ತು. ಒಂದು ಕಾಲದಲ್ಲಿ ಇಲ್ಲಿ ರಸ್ತೆ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ, ಯಾವುದೇ ದೊಡ್ಡ ಕಟ್ಟಡಗಳು ಕೂಡ ಇರಲಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕದ ಅತ್ಯಂತ ಸುಂದರ ಜಾಗಗಳಲ್ಲಿ ಇದು ಕೂಡ ಒಂದು. ಇಲ್ಲಿನ ಪರಿಸರ, ಆ ಹಸಿರಿನ ರಾಶಿ ನೋಡ್ತಿದ್ರೆ ಸ್ವಿಟ್ಜರ್ಲ್ಯಾಂಡ್ ಕೂಡ ಈ ನಮ್ಮ ವೆಸ್ಟರ್ನ್ ಘಾಟ್ಸ್ ನ ನೋಡಿನೇ ಅದು ಕೂಡ ಗ್ರೀನ್ ಆಯ್ತಾ ಅಂತ ನನಗನ್ಸ್ತಾ ಇದೆ. ಇಷ್ಟೆಲ್ಲ ವರ್ಷಗಳ ಕಾಲ ಈ ಬೆಟ್ಟ ಗುಡ್ಡ, ಈ ಕಾಡು ಕೇವಲ ಬುಡಕಟ್ಟು ಜನಾಂಗದವರಿಗೆ ಮಾತ್ರ ಪರಿಚಿತವಾಗಿತ್ತು. ಹೊರಗಿನ ಪ್ರಪಂಚಕ್ಕಾಗಲಿ ಆ ಕಾಡಿನ ವಾಸಿಗಳಿಗಾಗಲಿ ಈ ಬೆಟ್ಟಗಳ ಒಳಗೆ ಅಡಗಿದ್ದ ಸಂಪತ್ತಿನ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ಆದರೆ 20ನೇ ಶತಮಾನದ ಆರಂಭದಲ್ಲಿ ಈ ಮೌನವನ್ನ ಬದಲಾಯಿಸುವ ಒಂದು ಘಟನೆ ನಡೆಯುತ್ತೆ. ಪ್ರಕೃತಿ ತನ್ನ ಎದುರೊಳಗೆ ಕೋಟ್ಯಾಂತರ ವರ್ಷಗಳಿಂದ ಒಂದು ಸಂಪತ್ತನ್ನ ಮರೆಮಾಚಿ ಇಟ್ಕೊಂಡಿರುತ್ತೆ. ಆದರೆ ಒಂದು ಕುದುರೆಯ ಹೆಜ್ಜೆ, ಒಬ್ಬ ಭೂವಿಜ್ಞಾನಿಯ ಕುತೂಹಲ ಮತ್ತು ಕೆಲವು ಕಬ್ಬಿಣದ ತುಣುಕುಗಳು, ಕಣಗಳು ಅಷ್ಟೇ ಸಾಕಾಯಿತು ಕುದುರೆ ಮುಖದ ಇತಿಹಾಸವನ್ನೇ ಬದಲಾಯಿಸಲು. 1913ನೇ ಇಸ್ವಿ ಅಂದಿನ ಮೈಸೂರು ಸಂಸ್ಥಾನದ ಭೂವಿಜ್ಞಾನಿ ಸಂಪತ್ ಅಯ್ಯಂಗಾರ್ ಅವರು ಈ ಭಾಗದಲ್ಲಿ ಸಂಚರಿಸುವಾಗ ಅಂತಹ ಸಂದರ್ಭದಲ್ಲಿ ಒಂದು ಕುತೂಹಲಕಾರಿ ಘಟನೆ ನಡೆಯುತ್ತೆ. ಭದ್ರಾ ನದಿಯ ತಟದಲ್ಲಿ ಕುದುರೆ ಮೇಲೆ ಸಂಚರಿಸಿದ ಸಂಪತ್ ಅಯ್ಯಂಗಾರ್ ಅವರ ಕಣ್ಣಿಗೆ ಕುದುರೆಯ ಲಾಳಕ್ಕೆ ಅಂಟಿಕೊಂಡಿದ್ದ ಕೆಲವು ಕಪ್ಪು ಕಣಗಳು ಕಾಣಿಸಿಕೊಳ್ಳುತ್ತೆ. ಈ ಸಣ್ಣ ಕಣಗಳು ಸಂಪತ್ ಅಯ್ಯಂಗಾರ್ ಅವರಲ್ಲಿ ಒಂದು ದೊಡ್ಡ ಅನುಮಾನ ಹುಟ್ಟಿಸಿತು. ಒಂದು ಹೊಸ ಚಿಂತನೆಗೆ ಹುಟ್ಟಾಕಕ್ಕೆ ಇದು ಕಾರಣ ಆಯಿತು. ಈ ಕಣಗಳು ಇಲ್ಲಿಗೆ ಹೇಗೆ ಬಂದವು ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅವರು ಭದ್ರಾ ನದಿಯ ಹರಿವಿನ ದಿಕ್ಕಿನಲ್ಲಿ ಮೇಲಕ್ಕೆ ಸಾಗಿ ಬರುವಾಗ ಪ್ರತಿ ಹೆಜ್ಜೆಯಲ್ಲೂ
ಒಂದು ಖನಿಜದ ಕಣಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಕೊನೆಗೆ ಅವರು ಬಂದು ತಲುಪೋದು ಈ ಬೆಟ್ಟಗಳ ಸಾಲಿಗೆ. ನಂತರ ನಡೆದ ಭೂವೈಜ್ಞಾನಿಕ ಅಧ್ಯಯನದಲ್ಲಿ ಈ ಬೆಟ್ಟಗಳ ಅಡಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ನಿಕ್ಷೇಪಗಳು ಇದೆ ಅನ್ನೋದು ಪ್ರಪಂಚದ ಅರಿವಿಗೆ ಬರುತ್ತೆ. ಒಂದು ಸಣ್ಣ ಕಬ್ಬಿಣದ ಕಣದಿಂದ ಆರಂಭವಾದ ಈ ಹುಡುಕಾಟ ಮುಂದೆ ಭಾರತದ ಅತಿ ದೊಡ್ಡ ಗಣಿಗಾರಿಕಾ ಯೋಜನೆಗಳಲ್ಲಿ ಒಂದಕ್ಕೆ ಅಡಿಪಾಯ ಹಾಕಿಕೊಡುತ್ತೆ. ಆ ದಿನ ಸಂಪತ್ ಅಯ್ಯಂಗಾರ್ ಅವರಿಗೆ ಗೊತ್ತಿರಲಿಲ್ಲ, ಅವರು ಕೇವಲ ಒಂದು ಅದಿರಿನ ನಿಕ್ಷೇಪವನ್ನೆಲ್ಲ ಹುಡುಕಿರೋದು, ಕುದುರೆಮುಖದ ಭವಿಷ್ಯವನ್ನೇ ಕಂಡುಹಿಡಿದಿದ್ದಾರೆ ಅನ್ನೋದು. ಇಷ್ಟು ದೊಡ್ಡ ಸಂಪತ್ತು ಇಲ್ಲಿ ಇದೆ ಅನ್ನೋದು ಅನ್ವೇಷಣೆ ಆದ್ಮೇಲೆ ಇಮಿಡಿಯೇಟ್ಲಿ ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಆಯ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನಮ್ಮ ಮೈಸೂರು ರಾಜ ಮನೆತನ ಅಲ್ಲಿ ಯಾವುದೇ ಮೈನಿಂಗ್ ಮಾಡೋ ಅಂತ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇಲ್ಲಿ ಇಂತ ದೊಡ್ಡ ನಿಕ್ಷೇಪ ಇರೋದು ಗೊತ್ತಾದ ಮೇಲೂ ಸುಮಾರು 50 ವರ್ಷಗಳ ಕಾಲ ಅಲ್ಲಿ ಯಾವುದೇ ಬೆಳವಣಿಗೆ ನಡೆಯೋಲ್ಲ. ಯಾಕೆ ಅಂದ್ರೆ ಮೊದಲನೇದಾಗಿ ಈ ಪ್ರದೇಶವನ್ನು ತಲುಪುವುದೇ ಒಂದು ದೊಡ್ಡ ಸಾಹಸವಾಗಿತ್ತು. ಯಾಕಂದ್ರೆ ರಸ್ತೆಗಳಿರಲಿಲ್ಲ, ವಿದ್ಯುತ್ ಸಂಪರ್ಕ ಇರಲಿಲ್ಲ. ಇದು ಪಶ್ಚಿಮ ಘಟ್ಟದ ಅತ್ಯಂತ ದುರ್ಗಮ ಪ್ರದೇಶಗಳಲ್ಲಿ ಒಂದಾಗಿತ್ತು. ಎರಡನೇದಾಗಿ ಇಲ್ಲಿ ಸಿಕ್ಕಿದ್ದು ಹೈಗ್ರೇಡ್ ಕಬ್ಬಿಣದ ಅದಿರು ಅಲ್ಲ. ಈ ಅದಿರಿನ ಕಬ್ಬಿಣ ಅಂಶ ಕೇವಲ 30-38% ಮಾತ್ರ ಇತ್ತು. ಅಷ್ಟು ಕಡಿಮೆ ಗುಣಮಟ್ಟದ ಅದಿರನ್ನ ಸಂಸ್ಕರಿಸಿ ಉತ್ತಮ ಗುಣಮಟ್ಟದ ಕಬ್ಬಿಣವಾಗಿ ಪರಿವರ್ತಿಸುವ ತಂತ್ರಜ್ಞಾನ ಆ ಕಾಲದಲ್ಲಿ ಯಾರ ಬಳಿ ಕೂಡ ಇರಲಿಲ್ಲ. ಅಷ್ಟೊಂದು ದೊಡ್ಡ ಬಂಡವಾಳ ಕೂಡ ನಮ್ಮಲ್ಲಿ ಇರಲಿಲ್ಲ. ಆದ್ರಿಂದ ಸಂಪತ್ ಅಯ್ಯಂಗಾರ್ ಅವರ ಅನ್ವೇಷಣೆ ಪುಸ್ತಕಗಳಲ್ಲಿ, ಭೂವೈಜ್ಞಾನಿಕ ದಾಖಲೆಗಳಲ್ಲಿ ಮಾತ್ರ ಉಳಿದು ಬಿಡುತ್ತೆ. ಸುಮಾರು ಅರ್ಧ ಶತಮಾನ ಕಳೆದ ನಂತರ 1960ರ ದಶಕದಲ್ಲಿ ಭಾರತದ ಸರ್ಕಾರದ ಕಣ್ಣಿಗೆ ಈ ಕುದುರೆಮುಖ ಬೀಳುತ್ತೆ. ಈ ಬಾರಿ ಕಾರಣ ಬೇರೆ ಇತ್ತು. ದೇಶಕ್ಕೆ ಉಕ್ಕಿನ ಬೇಡಿಕೆ ಹೆಚ್ಚಾಗಿತ್ತು. ಜಗತ್ತಿನ ಮಾರುಕಟ್ಟೆಯಲ್ಲಿ ಕಬ್ಬಿಣದ ಅದಿರಿಗೆ ಭಾರಿ ಬೇಡಿಕೆ ಇತ್ತು. ಆಗ ಭಾರತದ ಸರ್ಕಾರ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದನ್ನ ಸ್ಥಾಪಿಸಿ ಕುದುರೆ ಮುಖದ ನಿಕ್ಷೇಪವನ್ನ ಮತ್ತೆ ಅಧ್ಯಯನ ಮಾಡಲು ಮುಂದಾಗುತ್ತೆ. ಸಾವಿರದ 1969ರಲ್ಲಿ ಕರ್ನಾಟಕ ಸರ್ಕಾರದಿಂದ ಸುಮಾರು 5218 ಹೆಕ್ಟೇರ್ ಪ್ರದೇಶದ ಗಣಿಗಾರಿಕೆ ಸಲುವಾಗಿ ಈ NMDC ಗುತ್ತಿಗೆಗೆ ಪಡೆದುಕೊಳ್ಳುತ್ತೆ. ಅಮೆರಿಕ ಮತ್ತು ಜಪಾನ್ ತಂತ್ರಜ್ಞಾನದ ಸಹಾಯದೊಂದಿಗೆ ಕಡಿಮೆ ಗುಣಮಟ್ಟದ ಮ್ಯಾಗ್ನೆಟೈಟ್ ಅದಿರನ್ನ ಹೇಗೆ ಸಂಸ್ಕರಿಸಬಹುದು ಎಂಬುದರ ಬಗ್ಗೆ ವರ್ಷಗಳ ಕಾಲ ಸಂಶೋಧನೆ ನಡೆಯುತ್ತೆ. ಆ ಸಂಶೋಧನೆ ಒಂದು ಹೊಸ ಹೋಪ್ ಕೊಡುತ್ತೆ. ಈ ಅದಿರಿನಿಂದಲೂ ಅತ್ಯುತ್ತಮವಾದ ಗುಣಮಟ್ಟದ ಕಬ್ಬಿಣವನ್ನ ತಯಾರಿಸಬಹುದು ಅನ್ನುವಂತಹ ಭರವಸೆ ಸಿಗುತ್ತೆ. 1960ರಲ್ಲಿ ಈ ಪ್ರಾಜೆಕ್ಟ್ಗೆ ಇರಾನ್ ದೇಶದ ಸರ್ಕಾರ ಹಣಕಾಸಿನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿತ್ತು. ಹಾಗೆ ಇಲ್ಲಿ ಮೈನಿಂಗ್ ಮಾಡಿ ತೆಗೆದಂತಹ ಆ ಅದಿರಿನಿಂದ ತಯಾರಾದಂತಹ ಕಚ್ಚಾ ವಸ್ತುವನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ಇರಾನ್ ಸರ್ಕಾರ ಮುಂದಾಗಿತ್ತು. ನಂತರದ ದಿನಗಳಲ್ಲಿ ಇರಾನ್ ದೇಶದ ಆಂತರಿಕ ಸಮಸ್ಯೆಗಳಿಂದ ಜರ್ಜರಿತವಾದ ಇರಾನ್ ಈ ಡೀಲಿಂದ ಹೊರಗೆ ನಡೆಯುತ್ತೆ. ಆದರೆ ಇಲ್ಲಿ ಕೆಲಸ ಶುರುವಾದ್ರಿಂದ ನಂತರದ ದಿನಗಳಲ್ಲಿ ಭಾರತ ಸರ್ಕಾರನೇ ಈ ಪ್ರಾಜೆಕ್ಟ್ ಮುಂದುವರಿಸುತ್ತೆ. ಇದು ಕೇವಲ ಒಂದು ಹೊಸ ಯೋಜನೆ ಆರಂಭವಾಗಿರಲಿಲ್ಲ, ಇದು ಕುದುರೆಮುಖದ ಎರಡನೇ ಜನ್ಮವಾಗಿತ್ತು. 1976ರ ಏಪ್ರಿಲ್ 2ರಂದು ಭಾರತ ಸರ್ಕಾರ ಉಕ್ಕು ಸಚಿವಾಲಯದ ಅಧೀನದಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ KIOCL ಎಂಬ ಒಂದು ಸಾರ್ವಜನಿಕ ವಲಯದ ಸಂಸ್ಥೆಯನ್ನ ಸ್ಥಾಪನೆ ಮಾಡುತ್ತೆ. ಅಲ್ಲಿಂದ ಈ ಮೌನವಾಗಿದ್ದ ಬೆಟ್ಟಗಳು ಗಣಿಗಾರಿಕೆಯ ಸದ್ದಿನಿಂದ, ಗಣಿಗಾರಿಕೆ ವಾಹನಗಳ ಯಂತ್ರಗಳ ಶಬ್ದದಿಂದ ತುಂಬೋಗುತ್ತೆ ಮತ್ತು ಇಲ್ಲಿಂದ ಕುದುರೆಮುಖದ ಎರಡನೇ ಹಂತ ಅಧಿಕೃತವಾಗಿ ಶುರುವಾಗುತ್ತೆ. ಈ KIOCL ಕುದುರೆಮುಖ ಐರನ್ ಓರ್ ಮೈನಿಂಗ್ ಕಂಪನಿಯ ಸ್ಥಾಪನೆ ಸಲುವಾಗಿ ಹಿಂದೆ ಎಂದೂ ಕಂಡಿರದಂತಹ ಬದಲಾವಣೆಗಳು ಬರ್ತವೆ. ಇಲ್ಲಿ ಮೊದಲು ವಾಸವಿದ್ದಂತಹ ಬುಡಕಟ್ಟು ಜನರಿಗೆ ಓಡಾಡಲು ರಸ್ತೆಯೇ ಇಲ್ಲದೆ ಅವರುಗಳೇ ತಮ್ಮಷ್ಟಕ್ಕೆ ತಾವೇ ಜನಗಳು ಸೇರ್ಕೊಂಡು ತಮಗೆ ಬೇಕಾದ ಜಾಗಗಳಲ್ಲಿ ಬೇಕಾದಷ್ಟು ಅಥವಾ ಅವರಿಗೆ ಸಾಧ್ಯವಾದಷ್ಟು ಕಚ್ಚಾ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅಂತಹ ಸಮಯ ಇದ್ದವು. ಆದರೆ ಈ ಫ್ಯಾಕ್ಟರಿ ಇಲ್ಲಿ ಬರುವ ಸಲುವಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತವೆ. ಒಳ್ಳೆಯ ರಸ್ತೆಗಳು, ಸೇತುವೆಗಳು ನಿರ್ಮಾಣ ಆಗುತ್ತೆ. ಇಲ್ಲಾಂದ್ರೆ ಮೈನಿಂಗ್ ನಡೆಸುವ ಸಲುವಾಗಿ ಅತ್ಯಾಧುನಿಕ ಭಾರಿ ಗಾತ್ರದ ಮಿಷಿನ್ಗಳನ್ನ ಹೇಗೆ ತರೋದು, ಹೇಗೆ ಮೈನಿಂಗ್ ಜಾಗಕ್ಕೆ ಸೇರಿಸೋದು, ತಲುಪಿಸೋದು, ಹಾಗಾಗಿ ನಿರಂತರ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ನಡೆಯುತ್ತೆ. ಅತ್ಯಾಧುನಿಕ ಭಾರಿ ಗಾತ್ರದ ಮಿಷಿನ್ಗಳು, ಯಂತ್ರೋಪಕರಣಗಳು, ಭೂಮಿ ಬಗ್ಗಿಯೋಕೆ, ಬಗೆದ ಮಣ್ಣನ್ನ ಸಾಗಿಸೋಕೆ ಯಂತ್ರಗಳು, ವಾಹನಗಳು ಇಲ್ಲಿಗೆ ಬರ್ತವೆ. ಬೇರೆ ದೇಶಗಳಿಂದ ಕೂಡ ಯಂತ್ರೋಪಕರಣಗಳನ್ನ ತರಿಸ್ಕೊಳ್ಳುವಂತ ಕೆಲಸ ಆಗುತ್ತೆ. ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಹಳಷ್ಟು ಬೆಟ್ಟಗಳನ್ನ ಕಡಿಯೋಲಾಗುತ್ತೆ. ಒಂದೊಮ್ಮೆ ಅಲ್ಲಿ ಬರಿಗಾಲಿಂದ ಓಡಾಡೋದೇ ಕಷ್ಟವಾಗಿದ್ದಂತಹ ಸಂದರ್ಭ ಇದ್ದದ್ದು ಹೌದು. ಆದರೆ ಇಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಆಧುನಿಕತೆಯ ಪ್ರತೀಕವಾಗಿತ್ತು. ಇನ್ನು ಮೈನಿಂಗ್, KIOCL ಇಲ್ಲಿ ಓಪನ್ ಪಿಟ್ ಮೈನಿಂಗ್ ಟೆಕ್ನಾಲಜಿ ಬಳಸಿ ಮೈನಿಂಗ್ ಮಾಡ್ತಾ ಇತ್ತು. ಅದು ಕಾಸ್ಟ್ ಎಫೆಕ್ಟಿವ್ ಕೂಡ ಹೌದು, ಹಾಗೆ ರಿಸ್ಕಿ ಕೂಡ ಹೌದು. ಓಪನ್ ಪಿಟ್ ಮೈನಿಂಗ್ ಅಂತ ಅಂದ್ರೆ ಬಾವಿಯಂತೆ ಮಣ್ಣನ್ನ ತೋಡಿ ತೆಗೆದು ನಂತರ ಹಂತವಾಗಿ ಉಲ್ಟಾ ಟ್ರಯಾಂಗಲ್ ರೀತಿ ಭೂಮಿನ ಬಗೆಯೋದು, ಅದಿರನ್ನ ಸಂಗ್ರಹಿಸೋದು, ಪ್ರಾಸೆಸಿಂಗ್ ಗೆ ಕಳಿಸೋದು. ಹಾಗೆ ಇಲ್ಲಿನ ಅದಿರನ್ನ ತೊಳೆದು ಕಲ್ಲು ಮಣ್ಣನ್ನ ಬೇರ್ಪಡಿಸಿ ಅದನ್ನ ಸ್ಲರಿ ರೀತಿ ಪ್ರಿಪೇರ್ ಮಾಡಿ ಇಲ್ಲಿಂದ ಮಂಗಳೂರಿನ ಫ್ಯಾಕ್ಟರಿಗೆ ಮುಂದಿನ ಹಂತದ ಪ್ರಾಸೆಸಿಂಗ್ ಗೆ ಕಳಿಸೋದು. ಆದರೆ ಅದನ್ನ ಹೇಗೆ ಕಳಿಸೋದು, ಇದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಕುದುರೆಮುಖದಿಂದ ಆ ಮಂಗಳೂರು ಘಟಕಕ್ಕೆ ಇದ್ದಂತಹ ದೂರ 110 ಕಿಲೋಮೀಟರ್. ಇದನ್ನ
ಈ ಬೆಟ್ಟದಿಂದ ಆ ಸಂಸ್ಕರಣಾ ಘಟಕಕ್ಕೆ ಈ ಅದಿರನ್ನ ಕೊಂಡೋಗ್ಬೇಕು ಅಂದ್ರೆ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಬೇಕು ಅನ್ನೋದಾದ್ರೆ ಅದು ಅತ್ಯಂತ ತ್ರಾಸದಾಯಕ ಮತ್ತೆ ಅತ್ಯಂತ ಕಷ್ಟದಾಯಕ ಮತ್ತು ಅತ್ಯಂತ ಖರ್ಚು ವೆಚ್ಚಗಳಿಂದ ಕೂಡಿದಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ಈ ಕೆಲಸಕ್ಕಾಗಿ ಒಂದು ರೈಲ್ವೆ ಲೈನ್ ಅನ್ನೇ ಶುರು ಮಾಡಬೇಕಾಗಿತ್ತು. ಹಾಗೆ ಆ ರೈಲ್ವೆ ಲೈನ್ ಅನ್ನ, ಆ ರೈಲ್ವೆ ಹಳಿಗಳನ್ನ ಈ ಬೆಟ್ಟದ ಮುಖಾಂತರ, ಈ ಪಶ್ಚಿಮ ಘಟ್ಟಗಳ ಮುಖಾಂತರ ಹಾದು ಹೋಗಿ ಮಂಗಳೂರು ತಲುಪುವ ಹಾಗೆ ಮಾಡೋದು ಅತ್ಯಂತ ತ್ರಾಸದಾಯಕ ಮತ್ತು ಅತ್ಯಂತ ಖರ್ಚು ವೆಚ್ಚಗಳನ್ನ ಕೂಡಿದಂತಹ ಮತ್ತು ಪರಿಸರವನ್ನು ಬಹಳಷ್ಟು ಹಾಳು ಮಾಡುವಂತಹ ಒಂದು ಮಾರ್ಗ ಆಗಿರ್ತಿತ್ತು. ಆದರೆ ಆಗಿನ ಕಾಲದಲ್ಲಿ KIOCL ಏನ್ ಮಾಡುತ್ತಂತಂದ್ರೆ ಕುದುರೆಮುಖ ಬೆಟ್ಟದಿಂದ ಮಂಗಳೂರು ತನಕ ಪೈಪ್ ಗಳನ್ನ ಅಳವಡಿಸಿ ಪೈಪ್ ಗಳ ಮುಖಾಂತರ ಇಲ್ಲಿ ತೆಗೆಯುವಂತಹ ಅದಿರನ್ನ ಸಾಗಿಸುವಂತಹ ಕೆಲಸ ಮಾಡ್ತಾರೆ. ಆ ಒಂದು ವಿಧಾನವನ್ನ ಅಳವಡಿಸಿಕೊಳ್ತಾರೆ. ನಿಮ್ಗಳಿಗೊಂದು ಯೋಚನೆ ಬರ್ಬೋದು, ನನ್ಗೂ ಕೂಡ ಬಂದಿತ್ತು, ಈ ಕತೆ ಕೇಳುವ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಅಂತ ಅನ್ಕೊಳ್ತೀನಿ. ಹೇಗೆ ಕುದುರೆಮುಖ ಬೆಟ್ಟಗಳಿಂದ ಮಂಗಳೂರಿಗೆ ಪೈಪ್ ಗಳ ಮುಖಾಂತರ ಅದನ್ನ ತಲುಪಿಸ್ತಾರೆ ಅನ್ನೋದು. ಇದೇ ಕುದುರೆಮುಖ ಭೂಭಾಗ ಎತ್ತರದಲ್ಲಿದೆ. ಮಂಗಳೂರು ಭೂಭಾಗ ಕುದುರೆಮುಖ ಬೆಟ್ಟದ ಕೆಳಗಿದೆ, ಅಂದ್ರೆ ಬೆಟ್ಟದ ಮಟ್ಟಕ್ಕಿಂತ ಕೆಳಗಿನ ಭಾಗದಲ್ಲಿ ಇದೆ. ಹೇಗೆ ಮೇಲಿನ ಫ್ಲೋರ್ ಇಂದ ನೀರು ಹರಿಬಿಟ್ರೆ ಕೆಳಗಿನ ಫ್ಲೋರ್ ಗಳಲ್ಲಿನ ನಲ್ಲಿಗಳಲ್ಲಿ ಸರಾಗವಾಗಿ ನೀರು ಹರಿದು ಬರುತ್ತೋ ಹಾಗೆ ಇಲ್ಲಿಯೂ ಕೂಡ ಬೆಟ್ಟದ ಎತ್ತರದಿಂದ ಪೈಪ್ ಲೈನ್ ವ್ಯವಸ್ಥೆ ಮಾಡಿ ಅದಿರನ್ನ ಕೆಸರಿನಂತೆ ಮಾಡಿ ದೊಡ್ಡ ಸುತ್ತಳತೆಯ ಪೈಪ್ ಗಳಿಂದ ಹರಿಸುವ ಆಲೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಭೂಮಿ ಆ ರೀತಿ ಒಂದೇ ಮುಖವಾಗಿ ಇಳಿಜಾರಿನ ರೀತಿ ಇರೋದಿಲ್ವಲ್ಲ. ಒಂದು ಕಡೆ ಎತ್ತರ ಇರುತ್ತೆ, ಒಂದು ಕಡೆ ತಗ್ಗಿರುತ್ತೆ. ಈ ಕುದುರೆಮುಖ ಜಾಗದಿಂದ ಮಂಗಳೂರಿನ ತನಕ ಈ ಭೂಮಿಯ ರಚನೆ ಹೇಗಿದ್ದಿರಬಹುದು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಆ ಪಿಕ್ಚರ್ ಬರಬೇಕು. ಏರು ಇಳಿತಾ ಇರುತ್ತೆ, ಹಳ್ಳ ಕೊಳ್ಳ ಇರುತ್ತೆ, ಬೆಟ್ಟ ಗುಡ್ಡಗಳಿರ್ತವೆ, ಮಧ್ಯ ಸಾಕಷ್ಟು ಹಳ್ಳಿಗಳು ಕೂಡ ಇರ್ತವೆ, ಹಾಗೆ ಸಾಕಷ್ಟು ಅಡೆತಡೆಗಳು ಇರ್ತವೆ. ಮಣ್ಣಿನ ಬೆಟ್ಟಗಳು ಇರ್ಬೋದು ಅಥವಾ ಕಲ್ಲಿನ ಬೆಟ್ಟ ಗುಡ್ಡಗಳು ಕೂಡ ಇರ್ಬೋದು. ಹೀಗೆ ಸಾಕಷ್ಟು ಅಡೆತಡೆಗಳು ಇರುವಂತಹ ಸಾಧ್ಯತೆ ಹೆಚ್ಚು. ಆದ್ರೆ ಇವರು ಹೇಗೆ ಅದನ್ನ ಸಾಕಾರಗೊಳಿಸ್ತಾರೆ, ಹೇಗೆ ಅದನ್ನ ಅಚೀವ್ ಮಾಡ್ತಾರೆ ಅನ್ನೋದಾದ್ರೆ ಹಲವು ಕಡೆಗಳಲ್ಲಿ ಸುರಂಗ ಕೊರ್ತಾರೆ. ಆ ಸುರಂಗದ ಮೂಲಕ ಈ ಪೈಪ್ಲೈನ್ ಗಳನ್ನ ಹಾದು ಹೋಗುವ ಹಾಗೆ ಮಾಡ್ತಾರೆ. ಮತ್ತೆ ಇನ್ನು ಕೆಲವು ಕಡೆ ಭೂಮಿಯಾಗಿದ್ದು ಅದರೊಳಗೆ ಪೈಪ್ಸ್ ನ ಇನ್ಸ್ಟಾಲ್ ಮಾಡಬೇಕಾಗಿ ಬರುತ್ತೆ. ಯಾಕಂದ್ರೆ ಪೈಪ್ಲೈನ್ ನ ಇಳಿಜಾರಿನ ರೀತಿಯಲ್ಲಿ ಮಾಡಬೇಕು. ಇಲ್ಲಿ ಯಾವುದೇ ಕರೆಂಟ್ ಉಪಯೋಗಿಸದೆ, ಯಾವುದೇ ಮೋಟಾರ್ ಉಪಯೋಗಿಸದೆ ಅದಿರನ್ನ ಮಂಗಳೂರಿಗೆ ತಲುಪಿಸುವ ಪ್ರಯತ್ನ ಇದಾಗಿತ್ತು. ಒಟ್ಟಿನಲ್ಲಿ ಅದಕ್ಕೆ ಪಟ್ಟಿರುವಂತಹ ಶ್ರಮ, ಕಷ್ಟ ಅಸಾಮಾನ್ಯವಾದಂತದ್ದು. ಈ ಕೆಲಸಗಳು ನಡೆಯುವಾಗ ಮಳೆಯಿಂದ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರ್ತಾರೆ. ಇನ್ನು ಇಷ್ಟೆಲ್ಲ ಕೆಲಸಗಳು ನಡೆಯುವಾಗ ಅವಘಡಗಳು ನಡೆದೇ ಇರ್ತಾವ, ಅಪಸ್ರವಗಳಾಗದೇ ಇರ್ತಾವ, ಅನಾಹುತಗಳು ನಡೆದೇ ಇರ್ತಾವ, ಅವ್ಯವಸ್ಥೆ ಸಾಕಷ್ಟು ಆಗಿರುತ್ತೆ. ಆ ಪೈಪ್ಗಳಲ್ಲಿ ಈ ಅದಿರನ್ನ ನೀರಿನ ಮುಖಾಂತರ, ಅಂದ್ರೆ ನೀರಿನಿಂದ ಅದಿರನ್ನ ಒಂದು ಕೆಸರಿನ ರೀತಿಯಾಗಿ ಮಿಶ್ರಣ ಮಾಡಿ ಕುದುರೆಮುಖ ಬೆಟ್ಟಗಳಿಂದ ಮಂಗಳೂರು ತನಕ ಹರಿದು ಹೋಗುವ ಹಾಗೆ ಪೈಪ್ ಮುಖಾಂತರ ಇದನ್ನ ಒಂದು ವ್ಯವಸ್ಥೆ ಮಾಡಿರ್ತಾರೆ. ನಿಮ್ಗೆ ಅನಿಸಬಹುದು ಹೇಗೆ ಅದು ಆ ಕೆಸರಿನ ರೂಪದಲ್ಲಿದ್ದಂತಹ ಅದಿರು ಹೇಗೆ ಹರಿದು ಹೋಗ್ತಾ ಇತ್ತು, ಯಾವುದೇ ಮೋಟರ್ ಸಹಾಯ ಇಲ್ಲದೆ, ಯಾವುದೇ ವಿದ್ಯುತ್ ಸಹಾಯ ಇಲ್ಲದೆ ಅಂತ. ಈ ಬೆಟ್ಟ ಗುಡ್ಡಗಳಲ್ಲಿ ತೆಗೆದಂತಹ ಅದಿರಿನ ಮಣ್ಣನ್ನ ಇಲ್ಲಿಯೇ ಇದ್ದಂತಹ ಒಂದು ಪ್ರಾಸೆಸಿಂಗ್ ಯೂನಿಟ್ ನಿಂದ ಪ್ರೋಸೆಸ್ ಮಾಡಿ ಅದನ್ನ ಹಲವಾರು ಹಂತಗಳಲ್ಲಿ ಮಣ್ಣು, ಕಲ್ಲು ಮತ್ತೆ ಅದಿರನ್ನ ಬೇರ್ಪಡಿಸಿ ಅದನ್ನ ಕೆಲವು ಗೋಲಾಕಾರವಾಗಿ ಮಾಡಿ ಅಥವಾ ಪುಡಿ ಆಕಾರದಲ್ಲಿ ಮಾಡಿ ಮತ್ತೆ ಅದನ್ನ ಕೆಲವೊಂದು ಅದಿರನ್ನ ಕೆಸರಿನ ರೂಪದಲ್ಲಿ ಮಾಡಿ ಇದೆಲ್ಲವನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಪೈಪ್ ಗಳಲ್ಲಿ ಹರಿಬಿಡ್ತಾರೆ. ಅದ್ಭುತ ಆಶ್ಚರ್ಯ ಏನಂತಂದ್ರೆ ಈ ಪೈಪ್ಲೈನ್ ಗಳಲ್ಲಿ ಯಾವುದೇ ಮೋಟಾರ್ ವ್ಯವಸ್ಥೆ, ಯಾವುದೇ ವಿದ್ಯುತ್ ವ್ಯವಸ್ಥೆ, ಯಾವುದೇ ಮೋಟಾರ್ ವಿದ್ಯುತ್ ಆ ಶಕ್ತಿ ಬಳಸಿ ಈ ಅದಿರನ್ನ ಪುಷ್ ಮಾಡುವಂತಹ ಕೆಲಸ ಮಾಡದೆ ಕೇವಲ ಭೂಮಿಯ ಗುರುತ್ವಾಕರ್ಷಣ ಬಲ ಉಪಯೋಗಿಸಿ ಆ ಗ್ರಾವಿಟೇಷನಲ್ ಪವರ್ ಇಂದಾನೆ ಈ ಸ್ಲರಿ ಹರಿದು ಆ ಕೆಸರಿನ ರೂಪದಲ್ಲಿ ಮುಂದೆ ಸಾಗುವಂತೆ ಮಾಡ್ತಾರೆ. ಇದು KIOCL ನ ಒಂದು ಹಿರಿಮೆ, ಗರಿಮೆ ಅಂತಾನೆ ಹೇಳ್ಬಹುದು. ಜಗತ್ತಿನಲ್ಲೇ ಇದು ಅತ್ಯಂತ ಉದ್ದವಾದ ಸ್ಲರಿ ಪೈಪ್ಲೈನ್ ಅಂತ ಕೂಡ ಒಂದು ಗರಿಮೆ ಪಡೆದಿದೆ. ಇದೊಂದು ರೆಕಾರ್ಡ್ ಕೂಡ ಆಗಿದೆ. ಜಗತ್ತಿನ ಅತ್ಯಂತ ಉದ್ದವಾದ ಸ್ಲರಿ ಪೈಪ್ಲೈನ್ ಅಂದ್ರೆ ಅದು ನಮ್ಮ KIOCL ಮಾಡಿದಂತಹ ಕುದುರೆಮುಖದಲ್ಲಿ ಅಳವಡಿಸಿ ಮಂಗಳೂರಿನ ತನಕ ತಲುಪಿಸಿದಂತಹ ಕೆಲಸನೇ ಪ್ರಪ್ರಥಮ. ಗುರುತ್ವಾಕರ್ಷಣ ಬಲ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ ಎತ್ತರವಾದ ಜಾಗದಿಂದ ಇದನ್ನು ಹರಿಬಿಟ್ಟಾಗ ಅದು ಕೆಳಗಿನ ಜಾಗಕ್ಕೆ ಸಾಕಷ್ಟು ವೇಗವಾಗಿ ಸಾಗುತ್ತೆ. ಅದೇ ಫೋರ್ಸ್ ಉಪಯೋಗಿಸಿಕೊಂಡು ಮತ್ತೆ ಮುಂದಿನ ಎತ್ತರ ಅಥವಾ ಸಮತಟ್ಟಾದ ಜಾಗಗಳಲ್ಲಿ ಅದು ಮುಂದೆ ತಳ್ಳಲ್ಪಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಆ ಸ್ಲರಿ ಹರಿ ಹೋಗೋದಕ್ಕೆ ಕೂಡ ಗುಂಡ್ಕಲ್ಲು ಅಥವಾ ಕಬ್ಬಿಣದ ಗುಂಡಿನ ರೀತಿಯಾದ ವಸ್ತುಗಳನ್ನ ಅದರ ಒಳಗಡೆ ಹರಿಬಿಡ್ತಾ ಇರ್ತಾರೆ. ಯಾಕಂದ್ರೆ ಗುಂಡಿನ ಆಕಾರದಲ್ಲಿರುವಂತಹ ಕಲ್ಲು ಅಥವಾ ಕಬ್ಬಿಣದ ಗುಂಡುಗಳು ರೋಲ್ ಆಗ್ತಾ 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 ಸೊ ಆ ಸ್ಲರಿಯನ್ನ ಮುಂದೆ ತಳ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಿರುತ್ತೆ. ಈ ಸ್ಲರಿ ಪೈಪಿನ ವಿಶೇಷನೇ ಇದು. ವಿದ್ಯುತ್ ಸಹಾಯ ಇಲ್ಲದೆ 106 ಕಿಲೋಮೀಟರ್ ದೂರಕ್ಕೆ ಕಬ್ಬಿಣದ ಅದಿರನ್ನ ಕೆಸರಿನ ರೂಪದಲ್ಲಿ ಸಾಗಿಸುವುದು. ಗಣಿಗಾರಿಕೆ ಅಂದ್ರೆ ಮೈನಿಂಗ್, ಇವರು ಬಳಸುತ್ತಿದ್ದಂತಹ ತಂತ್ರಜ್ಞಾನ ಏನಂತ ಅಂದ್ರೆ ಓಪನ್ ಪಿಟ್ ಮೈನಿಂಗ್, ಅಂದ್ರೆ ತೆರೆದ ಬಾವಿ ರೂಪದಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ರು. ಈ ಓಪನ್ ಪಿಟ್ ಗಣಿಗಾರಿಕೆ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಭೂಮಿಯ ಮೇಲ್ಮೈ ಜಾಗದಲ್ಲಿ ಗಣಿಗಾರಿಕೆ ಮಾಡುವಂತಹ ವಿಧಾನಗಳಲ್ಲಿ ಈ ಓಪನ್ ಪಿಟ್ ಗಣಿಗಾರಿಕೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅದನ್ನು ಹೇಳ್ತೀನಿ. ಭೂಮಿಯ ಮೇಲ್ಮೈ ಮೇಲೆ ಶುರುವಾಗುವಂತಹ ಈ ಗಣಿಗಾರಿಕೆ ಹಂತವಾಗಿ ಭೂಮಿಯನ್ನು ತೋಡ್ತಾ ಅಗಿತಾ ಹಂತವಾಗಿ ಕೆಳಗೆ ಹೋಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಕೆಲವೊಂದು ದೃಶ್ಯಗಳು ನೋಡಿರೋ ಪ್ರಕಾರ ಭೂಮಿಯ ಒಳಗಡೆ ಹೋಗಿ ಸುರಂಗ ತೋಡಿ ಅಲ್ಲಿರುವಂತಹ ಅದಿರನ್ನ ತೆಗೆಯುವುದು. ಆದರೆ ಅದರ ಬದಲಾಗಿ ಭೂಮಿಯ ಮೇಲ್ಮೈಯಿಂದಲೇ ಒಂದು ಶಂಕದ ರೀತಿಯ ಆಕಾರದಲ್ಲಿ ಭೂಮಿಯನ್ನು ಅಗಿತಾ ತೋಡ್ತಾ ಹೋಗ್ತಾರೆ. ಈ ಓಪನ್ ಪಿಟ್ ಗಣಿಗಾರಿಕೆ ವಿಧಾನವನ್ನ ಯಾವ ಸಮಯದಲ್ಲಿ ಬಳಸಬಹುದು ಅನ್ನೋದಾದ್ರೆ ಅದಿರು ಭೂಮಿಯ ಸಮೀಪದಲ್ಲಿ, ಅಂದ್ರೆ ಮೇಲ್ಮೈ ಭೂಮಿಯ ಸರ್ಫೇಸ್ ಮಟ್ಟಕ್ಕೆ ಸಮೀಪದಲ್ಲಿರುವಂತಹ ಕಡಿಮೆ ಗುಣಮಟ್ಟದ ಅದಿರು ಆದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಿಗುವಂತಹ ಜಾಗಗಳಲ್ಲಿ ಓಪನ್ ಪಿಟ್ ವಿಧಾನ ಅಳವಡಿಸಿಕೊಳ್ತಾರೆ. ಇಂತಹ ಗಣಿಗಳಲ್ಲಿ ಮನುಷ್ಯರು ಕೂಡ ಕೆಲಸ ಮಾಡ್ತಾರೆ. ಆದರೆ ಅತಿ ಹೆಚ್ಚಾಗಿ ಭೂಮಿಯನ್ನು ಅಗೆಯೋದಕ್ಕೆ, ಸಂಗ್ರಹ ಮಾಡೋದಕ್ಕೆ ದೊಡ್ಡ ಯಂತ್ರಗಳನ್ನೇ ಬಳಸಬೇಕಾಗಿ ಬರುತ್ತೆ. ಈ ಓಪನ್ ಪಿಟ್ ಗಣಿಗಾರಿಕೆ ವಿಧಾನದಿಂದ ಬಹಳಷ್ಟು ಹೆಚ್ಚು ಉತ್ಪಾದನೆ ಸಿಗುತ್ತೆ, ಹಾಗೆ ಕಡಿಮೆ ಖರ್ಚು ಕೂಡ ಹೌದು, ಹಾಗೆ ಕಡಿಮೆ ಅಪಾಯ ಕೂಡ ಹೌದು. ಸಾಮಾನ್ಯವಾಗಿ ಈ ಗಣಿಗಾರಿಕೆಗೆ ಜಾಗದಲ್ಲಿ ಮನುಷ್ಯರು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಸಾಕಷ್ಟು ಆಪತ್ತುಗಳು, ಅಪಾಯಗಳು ಎದುರಾಗ್ತವೆ.
ಆದರೆ ಈ ವಿಧಾನ ಅನುಸರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಪತ್ತು ಮತ್ತೆ ಅಪಾಯಗಳನ್ನ ಕಡಿಮೆ ಮಾಡಬಹುದು. ನಂತರ ಕಾರ್ಯಾಚರಣೆ ವೆಚ್ಚ ಕೂಡ ಕಮ್ಮಿ ಇರುತ್ತೆ. ಆದ್ರೆ ಇದನ್ನ ಅಳವಡಿಸಿಕೊಳ್ಳೋದಕ್ಕೆ ಆರಂಭ ಕಾಲದಲ್ಲಿ ಒಂದಷ್ಟು ಬಂಡವಾಳನ ಹೇಳುತ್ತೆ. ಈ ಓಪನ್ ಪಿಟ್ ಗಣಿಗಾರಿಕೆಯಲ್ಲಿ ಕೇವಲ ಹಳ್ಳಗಳನ್ನು ತೋಡೋದಷ್ಟೇ ಅಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ಇಲ್ಲೊಂದು ಲೆಕ್ಕಾಚಾರ ಇರುತ್ತೆ. ಎಷ್ಟು ಮಣ್ಣು ತೆಗಿಬೇಕು, ಎಷ್ಟು ಮಣ್ಣು ತೆಗೆದ್ರೆ ಎಷ್ಟು ಅದಿರು ಸಿಗುತ್ತೆ, ಮತ್ತು ಆ ಹಳ್ಳದ ಇಳಿಜಾರು ಎಷ್ಟು ಕೋನದಲ್ಲಿ ಇರಬೇಕು, ಅದು ಎಷ್ಟು ಕೋನದಲ್ಲಿದ್ರೆ ಸೇಫ್ ಆಗಿರುತ್ತೆ, ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಓಪನ್ ಪಿಟ್ ಗಣಿಗಾರಿಕೆನ ಮಾಡಬೇಕಾಗುತ್ತೆ. ಈ ಭೂಮಿಯ ಮೇಲ್ಮೈ ಪದರಗಳಲ್ಲಿ ನಡೆಸುವಂತಹ ಗಣಿಗಾರಿಕೆಗಳಲ್ಲಿ ಓಪನ್ ಪಿಟ್ ಮೈನಿಂಗ್ ಒಂದು ವಿಧವಾದರೆ, ಅದೇ ತರಹದಲ್ಲಿ ಮತ್ತೆರಡು ವಿಧಗಳಿದ್ದಾವೆ, ಮತ್ತೆರಡು ಪ್ಯಾಟರ್ನ್ಸ್ ಇದಾವೆ. ಅದನ್ನ ಮೌಂಟೇನಿಯಸ್ ಮೈನಿಂಗ್ ಅಂತ ಕರೀತಾರೆ. ಅಂದ್ರೆ ಪರ್ವತ ಪ್ರದೇಶಗಳಲ್ಲಿ ಪರ್ವತಗಳನ್ನ ಕಡಿದು ಮಾಡುವಂತಹ ಗಣಿಗಾರಿಕೆ. ಮತ್ತೊಂದು ಆರ್ಟಿಸನ್ ಮೈನಿಂಗ್ ಅಂತಾರೆ. ಆರ್ಟಿಸನ್ ಮೈನಿಂಗ್ ಅಂತಂದ್ರೆ ಕೈಗಾರಿಕೆಯ ಸವಲತ್ತು ಇಲ್ಲದೆ, ಯಾವುದೇ ಯಂತ್ರಗಳ ಸಹಾಯ ಇಲ್ಲದೆ, ಸಣ್ಣ ಮಟ್ಟದಲ್ಲಿ ಮನುಷ್ಯರೇ ತಮ್ಮ ಕೈಗಳಿಂದ, ಮನುಷ್ಯ ಬಲದಿಂದ ನಡೆಸುವಂತಹ ಸಣ್ಣ ಮಟ್ಟದ ಗಣಿಗಾರಿಕೆ. ಈ ಓಪನ್ ಪಿಟ್ ಮೈನಿಂಗ್ ನಲ್ಲಿ ಕ್ಯಾಟಗರಿಯಲ್ಲಿ ಏನಾದರೂ ತಪ್ಪು ಲೆಕ್ಕವಾಗಿ ಆ ತಪ್ಪು ಲೆಕ್ಕದ ಪ್ರಕಾರ ಮೈನಿಂಗ್ ನಡೆಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದರಿಂದಾಗಿ ತಪ್ಪಾಗಿ ಎಣಿಸಿ ಆ ಗುಂಡಿಗಳನ್ನು ಮಾಡುವ ಸಮಯದಲ್ಲಿ ಅತಿ ಹೆಚ್ಚು ಇಳಿಜಾರು ಮಾಡಿದರೆ ಭೂಕುಸಿತ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಏನಾದರೂ ಸೇಫ್ಟಿಗಾಗಿ ಸುತ್ತ ತಡೆಗೋಡೆ ನಿರ್ಮಿಸಿರ್ತಾರಲ್ಲ, ಅದು ಕೂಡ ಕುಸಿಯೋ ಚಾನ್ಸಸ್ ಇರುತ್ತೆ. ಅದು ಕುಸಿದರೆ ಜೀವ ನಷ್ಟ, ಯಂತ್ರಗಳ ನಷ್ಟ ಆಗಬಹುದು. ಅದಂತೂ ಕಟ್ಟಿಟ್ಟ ಬುತ್ತಿ. ಒಟ್ಟಿನಲ್ಲಿ ಈ ಓಪನ್ ಪಿಟ್ ಮೈನಿಂಗ್ ನಲ್ಲಿ ಶಂಕುವಿನ ಆಕಾರದಲ್ಲಿ ಏನ್ ಗುಂಡಿಗಳನ್ನ ಮಾಡ್ತಾರೆ, ಅದರ ಇಳಿಜಾರು ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಅದನ್ನ ಲೆಕ್ಕ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಕಾರ್ಯವಿತ್ತ ಮಾಡೋದು ಇಲ್ಲಿ ಬಹಳ ಚಾಲೆಂಜಿಂಗ್ ಕೆಲಸ. ಈ ಓಪನ್ ಪಿಟ್ ಮೈನಿಂಗ್ ನಲ್ಲಿ ಸಾಕಷ್ಟು ಮತ್ತೊಂದು ಬಹುಮುಖ್ಯವಾದ ವಿಚಾರ ಏನಂದ್ರೆ, ಮೈನಿಂಗ್ ಮಾಡಿದ ನಂತರ ಮೈನಿಂಗ್ ಮಾಡಿದಾಯ್ತು, ಇಲ್ಲಿನ ಅದಿರನ್ನ ತೆಗೆದಾಯ್ತು ಅಂದ್ರೆ ಇಲ್ಲಿ ಸಿಗುವ ಅದಿರು ಎಲ್ಲಾನು ತಗೊಂಡು ಇನ್ನೇನು ಬಿಟ್ಟು ಹೋಗೋದು ಅನ್ನೋ ಹಾಗಿಲ್ಲ. ಮೈನಿಂಗ್ ಮಾಡುವಂತಹ ಜಾಗದಲ್ಲಿ ಮತ್ತೆ ಮಣ್ಣನ್ನ ಮರುಭರ್ತಿ ಮಾಡಬೇಕು. ಯಾಕಂದ್ರೆ ಸಿಕ್ಕಿದ್ದೆಲ್ಲವೂ ಕೂಡ ಅದಿರೇ ಆಗಿರೋದಿಲ್ಲ, ಅದರಲ್ಲಿ ಮಣ್ಣು, ಕಲ್ಲು, ಅದಿರು ಎಲ್ಲ ಸೇರ್ಕೊಂಡಿರುತ್ತೆ. ಸೊ ಈ ಕಾರ್ಯದಲ್ಲಿ ಅದಿರನ್ನ ಬಿಟ್ಟು ಉಳಿದಂತಹ ಮಣ್ಣನ್ನು ಮತ್ತೆ ಆ ಜಾಗದಲ್ಲಿ ಮರುಭರ್ತಿ ಮಾಡಿ ಅಲ್ಲಿ ಮತ್ತೆ ಗಿಡ ಮರಗಳನ್ನ ನೆಟ್ಟು ಬೆಳೆಸಿ ಪ್ರಕೃತಿಯನ್ನು ಮತ್ತೆ ಅಲ್ಲಿ ತರುವಂತಹ ಕೆಲಸಗಳನ್ನ ಮಾಡಬೇಕಾಗಿರೋದು ಈ ಗಣಿಗಾರಿಕೆ ನಡೆಸುವ ಕಂಪನಿಗಳ, ಸಂಸ್ಥೆಗಳ ಆದ್ಯ ಕರ್ತವ್ಯ ಆಗಿರುತ್ತೆ. ಈ ಪ್ರೋಸೆಸ್ ನ ಮೈನ್ ಕ್ಲೋಸರ್ ಮತ್ತೆ ರಿಕ್ಲಮೇಷನ್ ಅಂತ ಹೇಳ್ತಾರೆ. ಈ ಓಪನ್ ಪಿಟ್ ಮೈನಿಂಗ್ ಕಾರ್ಯದಲ್ಲಿ ಒಂದು ಗಣಿತ ಕೂಡ ಇರುತ್ತೆ. ಅವರ ಕೆಲಸ ಶುರು ಮಾಡೋದಕ್ಕೂ ಮುಂಚಿನ ಅಧ್ಯಯನದ ಪ್ರಕಾರ ಅಲ್ಲಿ ಎಷ್ಟು ಧಾತು ಅಥವಾ ಅದಿರು ಸಿಗಬಹುದು ಅಂತ ಒಂದು ಲೆಕ್ಕಾಚಾರ ಆಗಿರುತ್ತೆ. ಅದರ ಪ್ರಕಾರನೇ ಇಲ್ಲಿ ಕೆಲಸ ನಡೆಯುವುದು. ನಾನು ಅವಾಗಲೇ ಹೇಳಿದಂಗೆ 30 ರಿಂದ 35% ಗುಣಮಟ್ಟದಲ್ಲಿದ್ದಂತಹ ಅದಿರನ್ನ ಆ ಅದಿರಿನಿಂದ ಮ್ಯಾಗ್ನೆಟಿಕ್ ಅಂಶವನ್ನ ಬೇರ್ಪಡಿಸಿದ್ರೆ ಆ ಅದಿರಿನ ಗುಣಮಟ್ಟ 60 ರಿಂದ 65% ಗೆ ಹೇಗೆ ಏರಿಕೆ ಆಗುತ್ತೆ, ಈ ರೀತಿಯಾದ ಲೆಕ್ಕಾಚಾರದಲ್ಲಿ ಇಷ್ಟು ಮಣ್ಣನ್ನ ತೆಗೆದ್ರೆ ಇದರಿಂದ ಇಷ್ಟು ಅದಿರು ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಮಾಡಿ ಅದರ ಪ್ರಕಾರನೇ ಮಣ್ಣನ್ನ ಎಕ್ಸ್ಕಾವೇಟರ್ ಅಲ್ಲಿ ಬಗಿತಾರೆ, ಡಂಪರ್ ಅಲ್ಲಿ ತುಂಬುತ್ತಾರೆ, ಅದನ್ನ ಮತ್ತೊಂದು ಜಾಗಕ್ಕೆ ತಗೊಂಡು ಹೋಗಿ ಮುಂದಿನ ಹಂತದ ಕೆಲಸ ಕಾರ್ಯಗಳನ್ನ ಮಾಡಿ ಅದನ್ನ ಸಾಗಿಸ್ತಾರೆ. ಇವಾಗ ನಿಮ್ಗೆ ಅನಿಸಬಹುದು ಈ ಅದಿರನ್ನ ಕೆಸರಿನ ರೂಪಕ್ಕೆ ತಂದು ಅದನ್ನ ಹರಿಬಿಡ್ತಾ ಇದ್ರು ಮಂಗಳೂರಿನ ಕಾರ್ಖಾನೆ ತನಕ ಅಂತ. ಈ ಪ್ರೋಸೆಸ್ ಅಲ್ಲಿ ಒಂದಷ್ಟು ತ್ಯಾಜ್ಯ ಅಂದ್ರೆ ವೇಸ್ಟ್ ಕೂಡ ಬರುತ್ತಲ್ಲ, ಅದನ್ನ ಹೇಗೆ ನಿರ್ವಹಿಸ್ತಾ ಇದ್ರು, ಅದನ್ನು ಏನ್ ಮಾಡ್ತಾ ಇದ್ರು ಅಂತ ಗೊತ್ತಾ? ನಿಮ್ಗಳಿಗೆ ಲಕ್ಯಾ ಡ್ಯಾಮ್ ಅಂತ ಗೊತ್ತಿರಬಹುದು. ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರ್ತೀರ ಲಕ್ಯಾ ಡ್ಯಾಮ್, ಹಾಗೆ ಒಂದಷ್ಟು ಜನ ನೋಡಿರ್ತೀರ ಕೂಡ, ಇನ್ನೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಈ ಲಕ್ಯಾ ಡ್ಯಾಮ್ ಅಣೆಕಟ್ಟನ್ನ ಲಕ್ಯಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟಾಗಿರುತ್ತೆ. ಈ ಲಕ್ಯಾ ನದಿ ಇದೇ ಕುದುರೆಮುಖದ ಈ ಪಶ್ಚಿಮ ಘಟ್ಟಗಳಿಂದಲೇ ಹರಿದು ಮುಂದೆ ಸಾಗುವಂತಹ ನದಿಯಾಗಿರುತ್ತೆ. ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿ, ಅಂದ್ರೆ ಡ್ಯಾಮ್ ನ ನಿರ್ಮಿಸಿ ಅದನ್ನು ಲಕ್ಯಾ ಡ್ಯಾಮ್ ಅಂತ ಕರೀತಾರೆ. ಈ ಲಕ್ಯಾ ಡ್ಯಾಮ್ ಕಟ್ಟಿದ್ದು ನೀರು ಹರಿಯುವುದನ್ನ ನಿಲ್ಲಿಸೋದಕ್ಕೆ ಅಲ್ಲ, ಈ ಗಣಿಗಾರಿಕೆಯಿಂದ ಬರುವಂತಹ ತ್ಯಾಜ್ಯ ಅಥವಾ ವೇಸ್ಟ್ ಅನ್ನ ಈ ಡ್ಯಾಮ್ ನಲ್ಲಿ ಸ್ಟೋರ್ ಮಾಡೋದಕ್ಕಂತಾನೆ ಕಟ್ಟಿದ್ದು. ಇವಾಗ ನೀವು ಈ ಕುದುರೆಮುಖದ ಕಡೆ ಬಂದ್ರೆ ಲಕ್ಯಾ ಡ್ಯಾಮ್ ನ ನೋಡಬಹುದು. ಆದ್ರೆ ಲಕ್ಯಾ ಡ್ಯಾಮ್ ಈ ಕುದುರೆಮುಖದ ಒಳಭಾಗದಲ್ಲಿ ಇರುತ್ತೆ. ಒಂದು ಭಾಗದಲ್ಲಿ ನೀರಿನ ಶೇಖರಣೆ ಇದೆ, ಮತ್ತೊಂದು ಭಾಗದ ಲಕ್ಯಾ ಡ್ಯಾಮ್ ಸಂಪೂರ್ಣವಾಗಿ ಈ ಅದಿರಿನ ತ್ಯಾಜ್ಯದಿಂದ ಮುಚ್ಚೋಗಿದೆ. ಇವಾಗ ನೋಡೋಕೆ ಕಾಣಿಸಿಗುವಂತಹ ಲಕ್ಯಾ ಡ್ಯಾಮ್ ಆಗಿ ಉಳ್ಕೊಂಡಿಲ್ಲ, ಆ ಹೂಳು ತುಂಬಿ ರಸ್ತೆ ಮಟ್ಟಕ್ಕೆ ಬಂದಿದೆ. ಈ ಭಾಗದಲ್ಲಿ ಯಾವ ನೀರು ನಿಲ್ಲೋ ಅವಕಾಶ ಕೂಡ ಇಲ್ಲ. ಹಾಗೆ ಈ ಮೈನಿಂಗ್ ನ ಮಣ್ಣಿನಿಂದ ಅಲ್ಲಿ ಹರಿತಿದ್ದಂತಹ ಭದ್ರಾ ನದಿ, ಲಕ್ಯಾ ನದಿ ಕೂಡ ಹಾನಿಗೀಡಾಗುತ್ತೆ. ಮತ್ತೆ ಮೈನಿಂಗ್ ಮಣ್ಣು ನೀರಿನ ಜೊತೆ ಬೆರೆತು ಕೃಷಿ ಭೂಮಿಗಳಿಗೆ ಹರಿದು ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಇಲ್ಲದಿರೋ ತರ ಕಬ್ಬಿಣದ ರೀತಿ ಆ ಭೂಮಿ ಮಾರ್ಪಾಡಾಗುತ್ತೆ. ಒಟ್ನಲ್ಲಿ ಅಲ್ಲಿನ ಜನ ಈ ಮೈನಿಂಗ್ ಉದ್ಯೋಗದಿಂದ ಹಣ ಸಂಪಾದನೆ ಮಾಡ್ಕೊಂಡ್ರೆ, ಇನ್ನೊಂದು ಕಡೆ ಈ ರೀತಿ ತೊಂದರೆಗಳಿಂದ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಒಂದು ಭಾಗದಲ್ಲಿ ನೋಡಿದ್ರೆ ಆ ಡ್ಯಾಮ್ ನ ಮೇಲೆ ನಿಂತ್ಕೊಂಡು ಆ ಅಣೆಕಟ್ಟಿನ ಮೇಲೆ ನೋಡಿದ್ರೆ, ಅಣೆಕಟ್ಟಿನ ಮೇಲಿನಿಂದ ನೋಡಿದ್ರೆ ಒಂದು ಭಾಗದಲ್ಲಿ ಪ್ರಪಾತ ಕಾಣುತ್ತೆ, ಇನ್ನೊಂದು ಭಾಗದಲ್ಲಿ ಆ ಅಣೆಕಟ್ಟಿನ ಮೇಲಿನ ಭಾಗಕ್ಕೆ ಸಮವಾಗಿ ಆ ಮೈನಿಂಗ್ ನ ತ್ಯಾಜ್ಯ, ಹೂಳು, ಆ ವೇಸ್ಟ್ ಗಳು ತುಂಬಿಕೊಂಡು ಮೇಲ್ಮೈ ಮಟ್ಟಕ್ಕೆ ಸಮವಾಗಿ ಬಂದ್ಬಿಟ್ಟಿದೆ. ಅಂದ್ರೆ ಅಲ್ಲಿ ಎಷ್ಟು ಮೈನಿಂಗ್ ಮಾಡಿರ್ತಾರೆ, ಎಷ್ಟು ಗಣಿಗಾರಿಕೆ ನಡೆಸಿರ್ತಾರೆ, ಎಷ್ಟು ಮಣ್ಣನ್ನ ಬಗ್ದಿರ್ತಾರೆ, ಎಷ್ಟು ಬೆಟ್ಟ ಗುಡ್ಡಗಳನ್ನ ಕಡಿದು ನಾಶ ಮಾಡಿರ್ತಾರೆ ಅನ್ನೋದನ್ನ ನೀವು ಒಂದು ಅಂದಾಜು ಮಾಡ್ಕೋಬಹುದು ಆ ಲಕ್ಯಾ ಡ್ಯಾಮ್ ನ ಒಂದು ಭಾಗ ಹೂಳು ತುಂಬಿರುವಂತಹ ಜಾಗಗಳನ್ನ ನೋಡಿದ್ರೆ. ಆದ್ರೆ ಈ ಗಣಿಗಾರಿಕೆಯಿಂದ ಪ್ರಕೃತಿ ಮೇಲೆ ಆಗುವ ದೌರ್ಜನ್ಯ, ದಬ್ಬಾಳಿಕೆ, ಆ ಪ್ರಕೃತಿ ಎಷ್ಟು ನೋವನ್ನು ಅನುಭವಿಸಿರುತ್ತೆ ಅದನ್ನ ನಾವು ಒಂದು ಊಹೆ ಮಾಡ್ಕೋಬಹುದು. ಈ ಗಣಿಗಾರಿಕೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಅಭಿವೃದ್ಧಿಯ ಸಂಕೇತವೂ ಹೌದು, ಹಾಗೆ ಸಂಘರ್ಷದ ಮೂಲ ಕೂಡ ಹೌದು. ಯಾಕಂದ್ರೆ ನಾವು ಗಣಿಗಾರಿಕೆಯನ್ನು ಶುರು ಮಾಡಿದ ಮೇಲೆ ಈ ಭೂಮಿಯಿಂದ ನಾವು ಎಷ್ಟು ತಗೊಳ್ಬೇಕು, ಅದಕ್ಕೆ ಎಷ್ಟು ಹಿಂದಿರುಗಿಸಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ತಗೊಂಡಿದ್ದೆ ಜಾಸ್ತಿಯಾಗಿ ಹಿಂದಿರುಗಿಸಿದ್ದು ಕಮ್ಮಿ ಆದ್ರೆ ಅಥವಾ ಏನು ಇಲ್ಲದೆ ಇದ್ರೆ ಈ ಅಭಿವೃದ್ಧಿ ಕಾರ್ಯ ಅನ್ನೋದು ಅಭಿವೃದ್ಧಿ ಕಾರ್ಯ ಆಗಿರೋದಿಲ್ಲ, ಅದೊಂದು ಸರ್ವನಾಶದ ಕಾರ್ಯ ಆಗಿರುತ್ತೆ. ಈ ಗಣಿಗಾರಿಕೆಯಿಂದ ಹಲವಾರು ಕುಟುಂಬಗಳು ತಮ್ಮ ಜೀವನವನ್ನ ಕಳ್ಕೊಂಡಿರ್ಬೋದು ಅಥವಾ ಕಂಡುಕೊಂಡಿರ್ಬೋದು. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಅದರದೇ ಆದ ಒಂದು ಲಿಮಿಟ್ ಇರುತ್ತೆ. ಅದನ್ನ ಮೀರಿ ನಡೆದ್ರೆ ಅದು ಮುಂದೆ ಆಪತ್ತಾಗಿ ಬದಲಾಗುತ್ತೆ. ಅಭಿವೃದ್ಧಿ ಅನ್ನೋದು ಆಪತ್ತಾಗುತ್ತೆ, ಸರ್ವನಾಶಕ್ಕೆ ದಾರಿಯಾಗುತ್ತೆ. ಇನ್ನು ಈ ಜಾಗದಲ್ಲಿ ಈ ಗಣಿಗಾರಿಕೆ ನಡೆಯುತ್ತಿದ್ದಂತಹ ಸಮಯದಲ್ಲಿ ಈ KIOCL ನಿರ್ಮಿಸಿದಂತಹ ಆ ಪಟ್ಟಣ ಅತ್ಯದ್ಭುತವಾದಂತಹ ಆ ಪಟ್ಟಣ ಆಗಿತ್ತು. ಒಂದು ಕಾಲದಲ್ಲಿ ಈ ಜಾಗದಲ್ಲಿ ಕೇವಲ ಕಾಡು ಮಾತ್ರ ಇದ್ದಂತಹ ಜಾಗ, ಯಾವುದೇ ರಸ್ತೆಗಳಾಗ್ಲಿ, ಯಾವುದೇ ವಿದ್ಯುತ್ ಸೌಲಭ್ಯಗಳಾಗಲಿ ಏನೂ ಇಲ್ಲದೆ ಇದ್ದಂತಹ ಈ ಜಾಗದಲ್ಲಿ KIOCL ಒಂದು ಸುಸಜ್ಜಿತವಾದ, ಅದ್ಭುತವಾದ ಸಂಪೂರ್ಣ ಪಟ್ಟಣವನ್ನ ನಿರ್ಮಿಸಿಬಿಡ್ತು. ಸಂಪೂರ್ಣ ಹಸಿರು ಒದ್ದಿದಂತಹ ಕಾಡಿನ ಈ ಜಾಗವನ್ನ ಒಂದು ಮಾಡರ್ನ್ ಟೌನ್ಶಿಪ್ ಆಗಿ ಬದಲಾಯಿಸಿಬಿಡ್ತು. ಈ ಗಣಿಗಾರಿಕೆ ಪೀಕಲ್ ನಡೆಯುತ್ತಿದ್ದಂತಹ ಸಮಯದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಬಡಾವಣೆ, ಈ ಪಟ್ಟಣ
ಪಟ್ಟಣವನ್ನ ಆಶ್ರಯಿಸಿ ಬದುಕಿದ್ರು. ಈ ಪಟ್ಟಣದಲ್ಲಿ ಏನಿತ್ತು ಏನಿಲ್ಲ ಅಂತ ಕೇಳೋ ಹಾಗೆ ಇಲ್ಲ. ಒಂದು ಪಟ್ಟಣಕ್ಕೆ ಏನ್ ಬೇಕಿತ್ತು ಅದೆಲ್ಲವೂ ಕೂಡ ಈ ಪಟ್ಟಣಕ್ಕೆ KIOCL ಒದಗಿಸಿಕೊಟ್ಟಿತ್ತು. ಅಂದಿನ ಕಾಲದಲ್ಲೇ ಅತ್ಯುತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಟ್ಟಿದಂತಹ ಸ್ಕೂಲ್ಸ್ ಇತ್ತು. ಎಂಟರ್ಟೈನ್ಮೆಂಟ್ಗೆ ಆಟದ ಮೈದಾನಗಳಿದ್ವು. ಹಾಗೆ ಬ್ಯಾಂಕ್ಗಳು ಈ ಜಾಗದಲ್ಲಿ ಕಾರ್ಯನಿರ್ವಹಿಸ್ತಿದ್ವು. ಮೂವಿ ಥಿಯೇಟರ್ ಇತ್ತು. ನಾಟಕಗಳನ್ನ ಮಾಡೋದಕ್ಕೆ, ನಾಟಕಗಳನ್ನ ಕೂತು ನೋಡೋದಕ್ಕೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಈ ಬೆಟ್ಟ ಪ್ರದೇಶದಲ್ಲಿ ಸುಮಾರು 3 ಶಾಲೆಗಳನ್ನ ಇವರು ನಡೆಸ್ತಿದ್ರು. ಅದರಲ್ಲೂ ಕೇಂದ್ರೀಯ ವಿದ್ಯಾಲಯ ಕೂಡ ಇಲ್ಲಿ ಒಂದಾಗಿತ್ತು. ಆಗಿನ ಕಾಲದಲ್ಲಿ ಆ ಕಾಡಿನ ಪ್ರದೇಶದ ಮಧ್ಯದಲ್ಲಿ 12ನೇ ತರಗತಿವರೆಗೂ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗಿತ್ತು. ಆ ಶಾಲೆಗಳಲ್ಲಿ ಕಲಿತ ಅದೆಷ್ಟೋ ಮಕ್ಕಳು ಇಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ತುಂಬಾ ಜನ ಹೊರದೇಶದಲ್ಲಿ ಸೆಟಲ್ ಕೂಡ ಆಗಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ಇಲ್ಲಿನ ವಿದ್ಯಾಭ್ಯಾಸ ಗುಣಮಟ್ಟ ಹೇಗಿದ್ದಿರಬಹುದು ಅಂತ. ಇನ್ನು 10,000ಕ್ಕಿಂತ ಹೆಚ್ಚು ಜನಗಳು ವಾಸ ಮಾಡ್ತಾರೆ ಅನ್ನೋದಾದ್ರೆ ಅವರಿಗೆ ಆಸ್ಪತ್ರೆ ಬೇಕೇ ಬೇಕು. ಮನೋರಂಜನೆಗೆ ಕ್ಲಬ್ಗಳು, ಕ್ರೀಡಾಂಗಣ, ಚಿತ್ರಮಂದಿರಗಳು, ಸಮುದಾಯ ಭವನ, ಸಭಾಂಗಣ ಇದೆಲ್ಲವನ್ನ ಈ ಪ್ರದೇಶದಲ್ಲಿ ಮಾಡಿಕೊಟ್ಟಿದ್ದು ಬಹಳ ಪ್ರಶಂಸನೀಯವಾದ ಕೆಲಸ. ಈಗಿನ ಈ ಕಾಲಘಟ್ಟದಲ್ಲಿ 2026ನೇ ಇಸ್ವಿಯಲ್ಲಿ ಕೂಡ ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ ಸರಿಯಾದ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ಶಾಲೆಗಳಿಲ್ಲ, ಒಂದು ಮಾರ್ಕೆಟ್ ಇಲ್ಲ, ಒಂದು ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ, ಆಸ್ಪತ್ರೆಗಳಿಲ್ಲ. ಆದರೆ ಅಂದಿನ ಕಾಲದಲ್ಲಿ ಆ ಕಾಡಿನ ಮಧ್ಯದ ಭಾಗದಲ್ಲಿ ಸುಮಾರು 30ರಿಂದ 40 ವರ್ಷಗಳ ಕಾಲ ಒಂದು ಸುಸಜ್ಜಿತವಾದ ಪಟ್ಟಣವನ್ನ ನಿರ್ಮಿಸಿ ಅದನ್ನ ನಿರ್ವಹಿಸಿ ನಡೆಸಿಕೊಂಡು ಬಂದದ್ದು ಅದ್ಭುತವೇ ಸರಿ. ಅದೊಂದು ಖಾಸಗಿ ರಾಜ್ಯ ಅನ್ನೋ ಹಾಗೆ ಅಲ್ಲಿ ಆ ವೈಭವ, ಆ ರಾಜ್ಯಭಾರ ನಡೆದಿತ್ತು. ಅಲ್ಲಿ ದೇವಸ್ಥಾನ ಇತ್ತು, ಚರ್ಚ್ ಇತ್ತು, ಮಸೀದಿ ಕೂಡ ಇತ್ತು. ವಾವ್, ನಿಜವಾಗ್ಲೂ ಅದೊಂದು ಅಲ್ಟ್ರಾ ಮಾಡರ್ನ್ ಟೈಮ್ ಅಹೆಡ್ ಸಿಟಿ ಆಗಿದ್ದಂತೂ ನಿಜ. ಆಗಿನ ಕಾಲದಲ್ಲಿ ಅಲ್ಲಿ ಅಷ್ಟು ವೈಭವಯುತವಾದ ವ್ಯವಸ್ಥೆಗಳಿಂದ ಕೂಡಿದಂತಹ ಪಟ್ಟಣ ಇವಾಗ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಖಾಲಿ ರಸ್ತೆಗಳು, ಮುಚ್ಚಿದ ಮನೆಗಳು, ಪಾಳು ಬಿದ್ದ ಕಟ್ಟಡಗಳು, ಒಂದು ಸುಸಜ್ಜಿತವಾದ ಲೇಔಟ್ ಆಗಿದ್ದ ಈ ಜಾಗ ಇವಾಗ ಮತ್ತೆ ಕಾಡಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಹಂತ 1 ದಟ್ಟವಾಗಿದ್ದಂತಹ ಕಾಡು, ನಂತರದ 2ನೇ ಹಂತದಲ್ಲಿ ಗಣಿಗಾರಿಕೆ, ಅದರಿಂದ ಒಂದು ಪಟ್ಟಣ, ಇವಾಗ ಹಂತ 3 ಪಾಳು ಬಿದ್ದ ಒಂದು ಪಟ್ಟಣ ಆಗಿದೆ. ಇದಕ್ಕೆ ಇವಾಗ ಗೋಸ್ಟ್ ಟೌನ್ ಅಂತಾನೆ ಈ ಜಾಗ ಫೇಮಸ್ ಆಗಿದೆ. ನೀವು ಈ ಕುದುರೆಮುಖದ ಹಂತ 3ನೇ ಸ್ಥಿತಿಯನ್ನ ನೀವೀಗಾಗಲೇ ನೋಡಿರೋದ್ರಿಂದ ನಿಮ್ಗೆ ಅನಿಸಬಹುದು ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿದ್ದ ಸಿಟಿ ಯಾಕೆ ಇವಾಗ ಪಾಳು ಬಿದ್ದಿದೆ ಅಂತ. ಅದಕ್ಕೆ ರೀಸನ್ ಏನಂದ್ರೆ ಡಿಸೆಂಬರ್ 2005ರಲ್ಲಿ KIOCL ತನ್ನ ಕಾರ್ಯವನ್ನ ಸ್ಥಗಿತಗೊಳಿಸಬೇಕಾಗಿ ಬರುತ್ತೆ. ಸಾಕಷ್ಟು ಅಡೆತಡೆಗಳನ್ನ ಎದುರಿಸಿ ಪ್ರಕೃತಿಯೊಂದಿಗೆ ಸಂಘರ್ಷ ನಡೆಸಿ, ಆ ಪ್ರಕೃತಿ ಮಕ್ಕಳ ಜೊತೆ ಸಂಘರ್ಷ ನಡೆಸಿ, ಸಾಕಷ್ಟು ಕೋರ್ಟ್ ಕಲಾಪಗಳನ್ನ ನೋಡಿ ಎದುರಿಸಿ ನಂತರ ಕೊನೆಗೆ ಸೋತು 2006ರ ಜಾನ್ವರಿ ಮಂತ್ ಅಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಈ KIOCL ಮೈನಿಂಗ್ ಪ್ರಾಜೆಕ್ಟ್ ಕುದುರೆಮುಖದಲ್ಲಿ ನಿಲ್ಲಿಸಬೇಕಾಗಿ ಬರುತ್ತೆ. ಇಲ್ಲಿ ನಡೆದ ಹಲವಾರು ವರ್ಷಗಳ ಹೋರಾಟ, ಪ್ರಕೃತಿ ಪ್ರೇಮಿಗಳ ಹೋರಾಟ, ಅಲ್ಲಿನ ರೈತ ನಿವಾಸಿಗಳ ಹೋರಾಟ, ಮತ್ತೆ ಇದರ ಸಲುವಾಗಿ ಅಲ್ಲಿ ನಡೆದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ರಿಪೋರ್ಟ್ ಇದೆಲ್ಲದರಿಂದ ಕೊನೆಗೆ 2005 ಡಿಸೆಂಬರ್ ಅಲ್ಲಿ KIOCLಗೆ ಆರ್ಡರ್ ಆಗುತ್ತೆ. ಅದು ಜಾನ್ವರಿ 2006ರಿಂದ ತನ್ನ ಎಲ್ಲಾ ಆಕ್ಟಿವಿಟೀಸ್ ನ ಬಂದ್ ಮಾಡಬೇಕಾಗಿ ಬರುತ್ತೆ. ಈ ಯುದ್ಧದಲ್ಲಿ ಸೋಲೊಪ್ಪಿ ಅದು ತನ್ನ ಮಂಡಿಯೂರಿ ತನ್ನೆಲ್ಲಾ ಶಸ್ತ್ರಾಸ್ತ್ರಗಳನ್ನ ಕೆಳಗೆ ಇಟ್ಟಿದ್ದಾಗಿತ್ತು. ಇನ್ನೇನು ಯುದ್ಧ ಮುಗಿದ್ಮೇಲೆ ಹೇಗೆ ಜನಗಳು ಪಲಾಯನ ಮಾಡ್ತಾರೆ, ಮೂವಿ ಮುಗಿದ್ಮೇಲೆ ಹೇಗೆ ಜನಗಳು ಥಿಯೇಟರ್ ಇಂದ ಆಚೆ ಬಂದು ಥಿಯೇಟರ್ ಬಿಟ್ಟು ಮುಂದೆ ಹೋಗ್ತಾರೆ, ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮುಗಿದ ನಂತರ ಹೇಗೆ ಜನಗಳು ತಮ್ಮ ತಮ್ಮ ದಿಕ್ಕಿನೆಡೆಗೆ ಸಾಕ್ತಾರೆ, ಹಾಗೆ ಈ ಪಟ್ಟಣವನ್ನು ಕೂಡ ಜನಗಳು ಬಿಟ್ಟು ದೂರ ಹೋದ್ರು. ಒಂದೊಮ್ಮೆ ಗರ್ಜಿಸಿದಂತಹ ಈ ಪಟ್ಟಣ ಇಂದು ಮೌನವಾಗಿ ತನ್ನ ಕೊನೆಯ ದಿನಗಳನ್ನ ಎದುರಿಸ್ತಾ ಇದೆ. ಎಲ್ಲೆಲ್ಲೋ ಒಂದು ಕಾಲದಲ್ಲಿ ಮರಗಳೇ ಕಾಣಿಸ್ತಿದ್ವು, ಆ ಮರಗಳನ್ನ ಕಡಿದು ಮನೆಗಳನ್ನ ಕಟ್ಕೊಂಡಿದ್ರು. ಇವಾಗ ಮತ್ತೆ ಪ್ರಕೃತಿ ತನ್ನ ಬಾಹುಗಳನ್ನ ಚಾಚಿ ತನ್ನ ಹಳೆಯ ಆಸ್ತಿಯನ್ನ ಮರು ವಶಪಡಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಮರಗಳನ್ನ ಕಡಿದು ಮನೆಗಳನ್ನ ಕಟ್ಟಿದ್ರು. ಇವಾಗ ಅದೇ ಮನೆಗಳಲ್ಲಿ ಮತ್ತೆ ಮರಗಳು, ಗಿಡಗಳು ಬೆಳೆದು ಕಟ್ಟಡಗಳು ಹಳೆಯದಾಗಿ ಬಾಳು ಬಿದ್ದು ಮತ್ತೆ ಇದೇ ಪ್ರಕೃತಿಯಲ್ಲಿ ವಿಲೀನ ಆಗೋದಕ್ಕೆ ತನ್ನ ದಿನಗಳನ್ನ, ತನ್ನ ಕೊನೆಯ ಕ್ಷಣಗಳನ್ನ ಎದುರಿಸ್ತಾ ಇದೆ. ಅಂದು ಸುಸಜ್ಜಿತವಾಗಿ ಶಿಷ್ಟಬದ್ಧವಾಗಿ ಕಟ್ಟಿದಂತಹ ಈ ಪಟ್ಟಣ, ಈ ನಗರ, ಈ ಬಡಾವಣೆ ಇಂದು ಒಂದು ಭೂತ ನಗರದಂತೆ ಕಾಣಿಸ್ತಾ ಇದೆ. ಇದೊಂಥರ ಭಯಾನಕ ಅನ್ನೋದಕ್ಕಿಂತ ವಿಚಿತ್ರವಾದ ಸೌಂದರ್ಯ ಅಂತ ಹೇಳಬಹುದು. ಈ ಕಟ್ಟಡಗಳ ಹಿಂಭಾಗದಲ್ಲಿ ಬೆಟ್ಟ ಗುಡ್ಡಗಳು ಕಾಣಿಸ್ತಿರುವಂತಹ ದಟ್ಟವಾದ ಕಾಡು ಮತ್ತೆ ತನ್ನ ಬೇರನ್ನ ಚಾಚಿಕೊಂಡು ತನ್ನ ಹಳೆಯ ಆಸ್ತಿಯನ್ನ ಮತ್ತೆ ಮರು ವಶಪಡಿಸಿಕೊಳ್ಳೋದಕ್ಕೆ ತನ್ನ ಕಾರ್ಯವನ್ನ ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಈ ಕುದುರೆಮುಖ ಕೇವಲ ಒಂದು ಗಣಿಯಲ್ಲ, ಅದು ಸಾವಿರಾರು ಜನರುಗಳ ಜೀವಂತ ನೆನಪು. ಹಾಗೆ ಈ ಪ್ರಕೃತಿಯ ಶಕ್ತಿಯ ಒಂದು ಕಿರುಚಿತ್ರದ ಒಂದು ತುಣುಕು ಕೂಡ ಹೌದು. ಈ ಕುದುರೆಮುಖ ಪಟ್ಟಣ ಒಂದು ಕಿರುಚಿತ್ರದ ಹಾಗೆ, ಒಂದು ಶಾರ್ಟ್ ಮೂವಿ ತರ ಪ್ರಕೃತಿ ಮತ್ತು ಮಾನವ ಮತ್ತು ಆಧುನಿಕತೆಯ ನಡುವೆ ನಡೆದ ಸಂಘರ್ಷ ಮತ್ತು ಸಂಘರ್ಷದಲ್ಲಿ ಕೊನೆಗೆ ಗೆದ್ದವರು ಯಾರು ಅಂತ ತೋರಿಸ್ಕೊಟ್ಟ ಒಂದು ಶಾರ್ಟ್ ಫಿಲ್ಮ್ ತರ ನಮಗೊಂದು ಜೀವಂತ ಸಾಕ್ಷಿಯಾಗಿ ಇನ್ನೂ ಕೂಡ ಈ ಕುದುರೆಮುಖ ಟೌನ್ಶಿಪ್ ನಮ್ಮ ಎದುರು ನಿಂತಿದೆ. ಇಲ್ಲಿಂದ ಇನ್ನೊಂದು ಹೊಸ ಅಧ್ಯಾಯ ಶುರುವಾಯಿತು. ಏನಂದ್ರೆ ರಾಷ್ಟ್ರೀಯ ಉದ್ಯಾನವನದ ನಿಯಮಗಳು ಜಾರಿಗೆ ಬರ್ತವೆ. ಈ ಹಿಂದೆ ಗಣಿಗಾರಿಕೆಯಿಂದ ಬದಲಾಗಿದ್ದ ಬದುಕು ಈಗ ಅರಣ್ಯ ಸಂರಕ್ಷಣೆಯ ಹೊಸ ನಿಯಮಗಳಿಂದ ಮತ್ತೆ ಬದಲಾಗುತ್ತೆ, ಮತ್ತಷ್ಟು ಕಗ್ಗಂಟಾಗುತ್ತೆ. ಕಾಡಿನ ಉತ್ಪನ್ನಗಳನ್ನ ಸಂಗ್ರಹಿಸುವುದಕ್ಕೆ, ಮನೆ ಕಟ್ಟಿಕೊಳ್ಳೋದಕ್ಕೆ, ಕೃಷಿಯಾಗಿ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಹಲವು ನಿಯಮಗಳು ಬರ್ತವೆ. ಇದರಿಂದ ಕೆಲವು ಮಲೆ ಕುಡಿಯ ಕುಟುಂಬಗಳು ಪುನರ್ವಸತಿಯ ಬೇಡಿಕೆ ಇಡ್ತವೆ.
ಇನ್ನು ಕೆಲವರು ತಮ್ಮ ಪರಂಪರೆಯ ಭೂಮಿ ಮತ್ತು ಅರಣ್ಯ ಹಕ್ಕುಗಳನ್ನ ಮಾನ್ಯಗೊಳಿಸಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಆ ಒತ್ತಾಸೆಗಳು ಬಗೆಹರಿದಿಲ್ಲ. ಈ ಹೋರಾಟದ ಪರಿಣಾಮವಾಗಿ ಇಲ್ಲಿನ ಮಲೆಕುಡಿಯ ಬುಡಕಟ್ಟಿನ ಹಲವಾರು ಯುವಕರು ನಡೆಸಿದ ಹೋರಾಟದಿಂದ ಒಂದಷ್ಟು ಯುವಕರ ಜೀವನ ದುಸ್ತರಾಗಿದ್ದಂತೂ ಸುಳ್ಳಲ್ಲ. ಈ ಕಾಡಿನಲ್ಲಿ ಮೈನಿಂಗ್ ಮಾಡೋಕೆ ಮುಂಚೆ ಓಡಾಡೋಕೆ ರಸ್ತೆ ಇರಲಿಲ್ಲ, ಕತ್ಲಿಗೆ ಲೈಟ್ ಇರಲಿಲ್ಲ, ಆರೋಗ್ಯಕ್ಕೆ ಹಾಸ್ಪಿಟಲ್ ಇರಲಿಲ್ಲ, ಸ್ಕೂಲ್ ಇರಲಿಲ್ಲ, ಯಾವುದೇ ಮೂಲ ಸೌಕರ್ಯಗಳು ಇರಲಿಲ್ಲ. ಅಲ್ಲಿನ ಬುಡಕಟ್ಟು ಜನರೇ ತಮ್ಮ ಸ್ವಂತ ಶ್ರಮದಿಂದ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ಇನ್ನು ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಆದ್ಮೇಲೆ ಅಲ್ಲಿನ ಜನರನ್ನ ಸರ್ಕಾರ ಒಕ್ಕಲೆಬ್ಬಿಸೋಕೆ ಇನ್ನೂ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ. ಯಾವುದೇ ಮೂಲ ಸೌಕರ್ಯಗಳು ಕೂಡ ವ್ಯವಸ್ಥೆ ಮಾಡೋದಿಲ್ಲ. ಹಾಗಾಗಿ ಅದೊಂದು ಕಗ್ಗಂಟಿನ ಸಮಸ್ಯೆಯಾಗಿ ಉಳಿದಿದೆ. ಆದರೆ ಆ ಕಾಡು ಜನರಿಗೆ ಕಾಡೇ ಎಲ್ಲ ಬೇರೇನು ಗೊತ್ತಿಲ್ಲ. ಕಾಡು ಬಿಟ್ಟು ಹೊರಗೆ ಹೋಗಿ ಬದುಕಿ ಕಟ್ಟಿಕೊಳ್ಳುವಂತ ಚಾಕಚಕ್ಯತೆ ಕೂಡ ಇಲ್ಲ. ಹೊರಗಿನ ಪ್ರಪಂಚದ ಗಾಳಿಗಂಧ ಗೊತ್ತಿಲ್ಲ. ಹೀಗಾಗಿ ತಮ್ಮ ಮುಂದಿನ ಜೀವನದ ರೂಪುರೇಷೆ ಗೊತ್ತಿಲ್ಲದೆ ಇರುವಾಗ ವ್ಯವಸ್ಥೆಯ ವಿರುದ್ಧ ಹೋರಾಡೋದು, ಸೆಟೆದ್ ನಿಲ್ಲೋದು ನಿರಂತರವಾಗಿ ನಡೀತಾ ಹೋಗುತ್ತೆ. ಈಗಲೂ ಸಹ ಹಲವು ಬುಡಕಟ್ಟು ಕುಟುಂಬಗಳು ಸರಿಯಾದ ಮೂಲ ಸೌಕರ್ಯ ವ್ಯವಸ್ಥೆ ಇಲ್ಲದೆ ಕಾಡಿನ ಕೆಲವು ಭಾಗಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಇನ್ನು ಹಾನರಬಲ್ ಕೋರ್ಟ್ ಆರ್ಡರ್ಸ್ ನ ಪ್ರಕಾರ ಇಲ್ಲಿ ಮೈನಿಂಗ್ ಸ್ಟಾಪ್ ಆದ್ಮೇಲೆ ಇನ್ನು ಕೆಲಸ ಇಲ್ಲದೆ ಅಲ್ಲಿ ಜನ ಏನ್ ಮಾಡ್ತಾರೆ. ಹಾಗಾಗಿ ನಿಧಾನವಾಗಿ ಅಲ್ಲಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ನಿಧಾನಕ್ಕೆ ಖಾಲಿ ಆಗ್ತಾ ಆಗ್ತಾ ಇವಾಗ ಆ ಜಾಗ ಹಂತ 3 ತಲುಪಿದೆ, ಪಾಳು ಬಿದ್ದಿದೆ. ಇದೆಲ್ಲ ನೋಡಿದ್ಮೇಲೆ ಅನ್ಸೋದೇನಂದ್ರೆ ಇಂತ ವೆಲ್ ಪ್ಲಾನ್ಡ್ ಸಿಟಿ, ಟೈಮ್ ಅಹೆಡ್ ಸಿಟಿನ ಸರ್ಕಾರ ಒಂದು ಮ್ಯೂಸಿಯಂ ತರ ಮಾಡಿ ಇಲ್ಲಿ ಏನೇನ್ ನಡೀತಿತ್ತು, ಹೇಗೆ ನಡೀತಿತ್ತು ಅಂತ ತೋರಿಸೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಈ ಸಿಟಿಯನ್ನ ಒಂದು ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಯಂ ಅಂಡ್ ಟೂರಿಸ್ಟ್ ಪ್ಲೇಸ್ ಮಾಡಬಹುದಾಗಿತ್ತು. ಆದ್ರೆ ಇಚ್ಛಾಶಕ್ತಿ ಕೊರತೆ ಫಲವಾಗಿ, ದೂರದೃಷ್ಟಿಯ ಕೊರತೆಯ ಫಲವಾಗಿ ಮತ್ತು ಸ್ವಾರ್ಥ ಕಾರಣಗಳಿಂದಾಗಿ ಅದ್ಯಾವುದು ನಡೆಯದೆ ಇವಾಗ ಹಾಳು ಬಿದ್ದು ಹಾಳಾಗುವ ಸ್ಥಿತಿ ತಲುಪಿದೆ. ಹಾಗಾದ್ರೆ ಗಣಿಗಾರಿಕೆ ಇವರ ಬದುಕನ್ನ ಹಾಳು ಮಾಡ್ತಾ ಅಥವಾ ಅಭಿವೃದ್ಧಿ ನೀಡಿತಾ? ಇದಕ್ಕೆ ಉತ್ತರ ಇವೆರಡು ಕೂಡ ಹೌದು. ಒಂದು ಕಡೆ ಉದ್ಯೋಗ, ಶಾಲೆ, ಆಸ್ಪತ್ರೆ, ರಸ್ತೆಗಳು ಬಂದವು. ಮತ್ತೊಂದು ಕಡೆ ಕಾಡಿನೊಂದಿಗೆ ಸಾವಿರಾರು ವರ್ಷಗಳಿಂದ ಬೆಸೆದುಕೊಂಡಿದ್ದ ಜೀವನ ನಿಧಾನವಾಗಿ ಬದಲಾಗ್ತಾ ತೊಡಗಿತು. ಇದು ಒಂದು ಸಮುದಾಯದ ಸೋಲಲ್ಲ, ಒಂದು ಕಂಪನಿಯ ಗೆಲುವು ಅಲ್ಲ. ಇದು ಅಭಿವೃದ್ಧಿ ಮತ್ತು ಪ್ರಕೃತಿ ನಡುವಿನ ಸಂಘರ್ಷ. ನನ್ನ ಅಭಿಪ್ರಾಯ ಹೇಳೋದಾದ್ರೆ ಹೌದು, ಡೆವಲಪ್ಮೆಂಟ್ಸ್ ಮಾಡಬೇಕು, ಆದ್ರೆ ಅಟ್ ವಾಟ್ ಕಾಸ್ಟ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು. ಇನ್ನು ಈ ವಿಡಿಯೋದ ಮುಂದುವರೆದ ಭಾಗವಾಗಿ ನಿಮ್ಗಳಿಗೆ ಒಂದು ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡ್ಸೋಕಂತಾನೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಕುದುರೆಮುಖದ ಹಲವು ಜಾಗಗಳು ಮೊದಲು ಹೇಗಿದ್ವು ಮತ್ತೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡಿ ತುಂಬಾನೇ ಹುಡುಕಿ ಹೆಕ್ಕಿ ತೆಗೆದು ನಿಮ್ಗಾಗಿ ತೋರಿಸ್ಲಿಕ್ಕೆ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನೀವು ನಿಮ್ಮ ಅಭಿಪ್ರಾಯನ ಹೇಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಅಂಡ್ ಈ ಎಫರ್ಟ್ ಇಷ್ಟ ಆಗಿದ್ರೆ ಈ ವಿಡಿಯೋ ಮತ್ತೆ ಮತ್ತೆ ನೋಡಿ ನಿಮ್ಗೆ ಟೈಮ್ ಟ್ರಾವೆಲ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ರೀತಿಯಾದ ಎಕ್ಸ್ಪೆರಿಮೆಂಟ್ ವಿಡಿಯೋನ ಇದುವರೆಗೆ ಯಾರು ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ನನ್ನದೇ ಮೊದಲನೇ ಪ್ರಯತ್ನ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ನೋಡಿ, ಕಂಪ್ಲೀಟ್ ಆಗಿ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಹಾಗೆ ನನ್ನ ಚಾನೆಲ್ ಈ ದೇಶದೊಳನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.